ಹಲೋ ಗೆಳೆಯರೇ, ನಮ್ಮ ಲಾ ಎಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಡಿಸೆಂಬರ್ 19, 2023 ಹಿಂದೂ ದಿನ ಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ? ಲೋಕಸಭೆಯಲ್ಲಿ ಟೆಲಿಕಾಂ ಬಿಲ್ಲನ್ನು ಪಾಸ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ಬಿಲ್ಗೆ ಸಂಬಂಧಪಟ್ಟಂಥ ಫೀಚರ್ಸ್ಗಳು ಯಾವ ರೀತಿಯಾಗಿದೆ, ಟೆಲಿಕಾಂ ಸೆಕ್ಟರ್ಗೆ ಸಂಬಂಧಪಟ್ಟಂಥ ರೆಗ್ಯುಲೇಷನ್ಸನ್ನು ನಾವು GS ಪೇಪರ್ 2 ನಡಿನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಹಾಗೂ ಇವತ್ತು ಲೆಜಿಸ್ಲೇಚರಲ್ಲಿ ಅದರಲ್ಲೂ ಲಾ ಮೇಕಿಂಗ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಅದು ಗವರ್ನರ್ ಇಶ್ಯೂಸ್ಗೆ ರಿಲೇಟೆಡ್ ಇರುವಂತೆ ಲೆಜಿಸ್ಲೇಚರ್ ಅವರ ಒಂದು ಇಶ್ಯೂಸನ್ನು ಯಾವ ರೀತಿಯಾಗಿ ಅಡ್ರೆಸ್ ಮಾಡ್ತಾ ಇದ್ದಾರೆ. ಲಾ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನಾತ್ಮಕವಾಗಿ ಏನು ಪ್ರೊವಿಷನ್ಸ್ಗಳಿದ್ದಾವೆ, ಕೆಲವೊಂದಿಷ್ಟು ಗವರ್ನರ್ ರಿಲೇಟೆಡ್ ಇರತಕ್ಕಂಥ ಬಿಲ್ಲನ್ನು ರಿಸರ್ವ್ ಮಾಡುವಂಥ ಇಶ್ಯೂಸ್ಗಳನ್ನು ಸಹ ನಾವು ಸೆಕೆಂಡ್ ಆರ್ಟಿಕಲ್ ನಡಿನಲ್ಲಿ ಕಾಣುವಂಥದ್ದು. ಅಗೇನ್ ಇದನ್ನು GS ಪೇಪರ್ 2 ನಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ಹಾಗೂ mRNAಗೆ ಸಂಬಂಧಪಟ್ಟಂತೆ ಇವಾಗ mRNA ರಿಲೇಟೆಡ್ ಇರುವಂತಹ ಒಂದು ಅಪ್ಲೈಡ್ ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ. ಹೇಗೆ ಕ್ಯಾನ್ಸರ್ ಸೆಕ್ಟರ್ನಲ್ಲಿ ಅಥವಾ ಕ್ಯಾನ್ಸರನ್ನು ಕ್ಯೂರ್ ಮಾಡೋದ್ರಲ್ಲಿ mRNAಗಳ ಬಳಕೆಯನ್ನು ಮಾಡ್ಕೋಬೋದು ಅನ್ನುವಂಥ ಒಂದು ಆರ್ಟಿಕಲನ್ನು GS ಪೇಪರ್ 3 ನಡಿನಲ್ಲಿ, ಅದರಲ್ಲೂ ಸ್ಪೆಸಿಫಿಕಲಿ ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಬೇಸಿಕ್ ಬಯಾಲಜಿ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ ನಡಿನಲ್ಲೂ ಇದನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮೆಡಿಸಿನ್ ಅನ್ನು ತಯಾರು ಮಾಡೋದ್ರಲ್ಲಿ ಹೇಗೆ mRNA ಬಳಕೆ ಆಗ್ತಾ ಇದೆ ಅನ್ನುವಂಥ ಒಂದು ಕನ್ಸಿಡ್ರೇಷನ್. ಇನ್ನು ಆ್ಯಂಟಿ ಡಿಫೆಕ್ಷನ್ ಲಾಗೆ ಸಂಬಂಧಪಟ್ಟಂತೆ ಪ್ರೆಸೆಂಟ್ ಕಂಡೀಷನಲ್ಲಿರುವಂತಹ ಲೂಪ್ ಹೋಲ್ಸ್ಗಳು ಯಾವ ರೀತಿಯಾಗಿದೆ, ಆ್ಯಂಟಿ ಡಿಫೆಕ್ಷನ್ ಲಾ ಏನು ಹೇಳುತ್ತೆ ಅನ್ನುವಂಥ ಫೀಚರ್ಸ್ಗಳನ್ನು ಈ ಒಂದು ಆರ್ಟಿಕಲಲ್ಲಿ ಕನೆಕ್ಟ್ ಮಾಡುವಂಥದ್ದು. ಹಾಗೂ COP 28 ನಡಿನಲ್ಲಿ ಸಿಟೀಸ್ಗೆ ಸಂಬಂಧಪಟ್ಟಂತೆ ಏನು ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅರ್ಬನೈಜೇಷನ್ಗೆ ಸಂಬಂಧಪಟ್ಟಂಥ ಫ್ಯಾಕ್ಟ್ಸ್ ಆಗಿರ್ಬೋದು, ಅಥವಾ COP 28 ಪ್ಲಾಟ್ಫಾರ್ಮ್ ನಡಿನಲ್ಲಿ ಸಿಟೀಸ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂಥ ಡೆಸಿಷನನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಇವತ್ತು ಮೊದಲ ಆರ್ಟಿಕಲನ್ನು ಚರ್ಚೆ ಮಾಡೋಕ್ಕಿಂತ ಮುಂಚೆ ನಿಮಗಿರುವಂತಹ ಅನೌನ್ಸ್ಮೆಂಟ್ಸ್ಗಳಂತಂದರೆ, ಆಲ್ರೆಡಿ ಹೇಳಿರೋ ಪ್ರಕಾರ CSAT ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಪೇಪರ್ 2 ನಡಿನಲ್ಲಿ ಕ್ವಾಲಿಫೈಯಿಂಗ್ ಇರೋದ್ರಿಂದ, ಅದರಲ್ಲೂ ಡಿಫಿಕಲ್ಟಿ ಲೆವೆಲ್ ಇರೋದ್ರಿಂದ ನಿಮಗೆ ಕ್ಲಾಸಸ್ನ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಏನೇ ಮಾಹಿತಿ ಬೇಕಿದ್ದರೂ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ. ಅಗೇನ್ ಎಸ್ಸೆಗೆ ಸಂಬಂಧಪಟ್ಟಂತೆ ನೀವು ಇದು ಆಲ್ರೆಡಿ ನೋಡಿದಾರೆ, ಎಸ್ಸೆ ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಥೀಮ್ ಬೇಸ್ಡ್ ಆಧಾರದ ಮೇಲೆ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ರಿಲೇಟೆಡ್ ಇರುವಂಥ ಮಟೀರಿಯಲ್ಸ್ಗಳನ್ನು ಮತ್ತು ಟೆಸ್ಟ್ಗಳನ್ನು ಸಹ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಏನೇ ಮಾಹಿತಿ ಬೇಕಿದ್ದರೂ ನಮ್ಮ ಲಾ ಎಕ್ಸ್ ಇನ್ಸ್ಟಿಟ್ಯೂಷನ್ಗೆ ವಿಸಿಟ್ ಮಾಡ್ಬೋದು, ಅಥವಾ ಇಲ್ಲಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿದೆ. ಸೊ ಮೊದಲೇದಾಗಿ ನಾವು ಚರ್ಚೆ ಮಾಡ್ತಾ ಇರುವಂಥ ಒಂದು ಆರ್ಟಿಕಲ್ ಅಂತಂದರೆ, ಟೆಲಿಕಾಮ್ಗೆ ಸಂಬಂಧಪಟ್ಟಂಥ ಒಂದು ಬಿಲ್ಲನ್ನು ಜಾರಿಗೆ ತರ್ತಾ ಇದ್ದಾರೆ. ಈ ಒಂದು ಬಿಲ್ ನಡಿನಲ್ಲಿ ಎಕ್ಸಂಪ್ಷನ್ಸ್ಗಳು ಯಾವ ರೀತಿಯಾಗಿದೆ, ಹಾಗೂ ಈ ಒಂದು ಬಿಲ್ ಯಾವ ರೀತಿಯಾಗಿ ಇಂಟ್ರೊಡಕ್ಷನ್ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡೋದಾದರೆ, ಅದರಲ್ಲೂ ಕೆಲವೊಂದಿಷ್ಟು ಎಕ್ಸೆಪ್ಷನ್ಸನ್ನು ಸಹ ಇವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಟೆಲಿಕಾಮ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ರೆಗ್ಯುಲೇಷನ್ಸನ್ನು ತರಲಿಕ್ಕೆ ಈ ಒಂದು ನಮಗೆ ಬಿಲ್ ಸಹಕಾರಿಯಾಗುತ್ತೆ. ಓಕೆ, ಟೆಲಿಕಾಮ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಈ ಒಂದು ಬಿಲ್ ನಡಿನಲ್ಲಿ 2023 ಈ ಒಂದು ಅಪ್ಡೇಷನ್ ಆಗಿರ್ತಕ್ಕಂಥ ಬಿಲ್ಲನ್ನು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಬಿಲ್ಲಲ್ಲಿ ಯಾವ ರೀತಿಯಾಗಿ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಎಕ್ಸಂಪ್ಷನ್ಸನ್ನು ಫಸ್ಟ್ ನೋಡೋದಾದರೆ, ಸೊ ಯಾವ ರೀತಿಯಾಗಿ ಕಮ್ಯುನಿಕೇಷನ್ ಸರ್ವಿಸಸ್ಗಳನ್ನು ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಎಕ್ಸಂಪ್ಷನ್ ಅಂತಂದರೆ ಇವಾಗ ಇಮೇಲು ಸಹ ಒಂದು ಕಮ್ಯುನಿಕೇಷನ್, ಇಮೇಲನ್ನು ಎಕ್ಸಂಪ್ಟ್ ಮಾಡಿರೋದಾಗಿ ನಾವು ಕಾಣ್ತಾ ಇದ್ದೀವಿ. ಹಾಗೂ OTT ಪ್ಲ್ಯಾಟ್ಫಾರ್ಮನ್ನು ಕಾಣ್ಬೋದು, ಓವರ್ ದ ಟಾಪ್. ಓಕೆ, ಓವರ್ ದ ಟಾಪ್ ಇದು ಗೊತ್ತಿರುತ್ತೆ ನಿಮಗೆ. ನೆಟ್ಫ್ಲಿಕ್ಸ್ ಅಥವಾ ಅಮೆಝಾನ್ ಪ್ರೈಮ್ ಅಂತ ನೋಡ್ತೀವಲ್ಲ, ಇವೆಲ್ಲ OTT ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ಬರುತ್ತೆ. ಹಾಗೂ ಇವತ್ತು ಕಮ್ಯುನಿಕೇಷನ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ ಇಂಟರ್ನೆಟ್ಟನ್ನು ಯೂಸ್ ಮಾಡೋದ್ರ ಮುಖಾಂತರ ಇಂಟರ್ನೆಟ್ ಬೇಸ್ಡ್ ಕಮ್ಯುನಿಕೇಷನ್ ಇರುತ್ತಲ್ಲ, ಇಲ್ಲಿನೂ ಸಹ ರೆಗ್ಯುಲೇಷನ್ಸ್ಗಳು ಇಲ್ಲ. ಸೊ ಈ ಎಕ್ಸಂಪ್ಷನ್ಸ್ಗಳ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಪ್ರಿಲಿಮ್ಸಲ್ಲಿ ನಮಗಿದು ಸಹಕಾರಿಯಾಗುತ್ತೆ. ಓಕೆ, ಇಂಟರ್ನೆಟ್ ಬೇಸ್ಡ್ ಹಾಗೂ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್, ಈ 4 ಎಕ್ಸಂಪ್ಷನ್ಸ್ಗಳನ್ನು ನಾವು ಕಾಣ್ಬೋದು. ಇಲ್ಲಿ ಯಾವುದೇ ರೀತಿಯಂಥ ಈ ಬಿಲ್ ಅಪ್ಲಿಕೇಶನ್ಸ್ ಆಗಲ್ಲ, ಎಕ್ಸಂಪ್ಷನ್ಸನ್ನು ಮಾಡ್ತಾ ಇದ್ದಾರೆ ಅಂತ. ಹಾಗಿದ್ದರೆ ಈ ಒಂದು ಬಿಲ್ನ ಫೀಚರ್ಸ್ಗಳು ಯಾವ ರೀತಿಯಾಗಿದೆ? ಸೊ ಈ ಒಂದು ಬಿಲ್ಲನ್ನು ಇವಾಗ ಅದರಲ್ಲೂ ಟೆಲಿಗ್ರಾಫ್ಗೆ ಸಂಬಂಧಪಟ್ಟಂಥ ಒಂದು ಬಿಲ್ ಏನಿತ್ತಲ್ಲ, ಅದನ್ನು ಅಪ್ಡೇಷನ್ಸ್ ಮಾಡಲಿಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದಾರೆ ಅಂತ. ಸೊ ಟೆಲಿಕಮ್ಯುನಿಕೇಷನ್ ರೆಗ್ಯುಲೇಷನ್ ಅಥಾರಿಟಿ ಆಫ್ ಇಂಡಿಯಾ, ಸೊ ಇವರು ನಾರ್ಮಲಿ ರೆಗ್ಯುಲೇಷನ್ಸನ್ನು ಮಾಡುವಂಥದ್ದಾಗಿ ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಹೊಸ ಬಿಲ್ ನಡಿನಲ್ಲಿರುವಂತಹ ಫೀಚರ್ಸ್ಗಳು ಯಾವ ರೀತಿಯಾಗಿದೆ, ಈ ಒಂದು ಲಾ ನಮ್ಗೆ ಏನು ಹೇಳುತ್ತೆ, ಇವನ್ನೆಲ್ಲ ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಸೊ ನೀವು ಕಾಪಿ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ರಿವಿಷನ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಈ ಒಂದು ಬಿಲ್ ನಡಿನಲ್ಲಿ ಕೆಲವೊಂದಿಷ್ಟು ಇವಾಗ ಫಾರ್ ಎಕ್ಸಾಂಪಲ್, ಈ ಒಂದು ಬಿಲ್ ನಡಿನಲ್ಲಿ ಫಸ್ಟ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು ಆಪ್ರೇಟರ್ಸ್ಗಳು ಏನಿರ್ತಾರಲ್ಲ, ಕಮ್ಯುನಿಕೇಷನ್ ಸರ್ವಿಸ್ ಪ್ರೊವೈಡರ್ಸ್ಗಳು ಏನಿರ್ತಾರಲ್ಲ, ಇವರು ಮ್ಯಾಂಡೇಟರಿಲಿ ನಿಮ್ಮ ಒಂದು ಬಯೋಮೆಟ್ರಿಕ್ ರಿಲೇಟೆಡ್ ಇರತಕ್ಕಂಥ ಐಡೆಂಟಿಫಿಕೇಷನ್ನ ತೆಗೆದುಕೊಳ್ಬೇಕಾಗುತ್ತೆ. ಬಯೋಮೆಟ್ರಿಕ್ ಐಡೆಂಟಿಫಿಕೇಷನ್
ಬಯೋಮೆಟ್ರಿಕ್ ಐಡೆಂಟಿಫಿಕೇಷನ್ಸನ್ನು ಮ್ಯಾಂಡೇಟರಿಲಿ ತೊಗೋಬೇಕು. ಕಸ್ಟಮರ್ಸ್ಗಳನ್ನು ಕೇಳೋದ್ರ ಮುಖಾಂತರ ಕನೆಕ್ಷನ್ ಮಾಡಬೇಕು, ಯಾವ ರೀತಿ ಅಂತ ಸರ್ವಿಸಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಯೋಮೆಟ್ರಿಕ್ ಐಡೆಂಟಿಫಿಕೇಷನ್ಗೆ ಸಂಬಂಧಪಟ್ಟಂಥ ಫೀಚರನ್ನು ಕಾಣ್ಬೋದು. ಆದರೆ ಸುಪ್ರೀಂ ಕೋರ್ಟ್ 2018ರಲ್ಲಿ 2018ರಲ್ಲಿ ಇವತ್ತು ಬಯೋಮೆಟ್ರಿಕ್ ರಿಲೇಟೆಡ್ ಇರತಕ್ಕಂಥ ಮ್ಯಾಂಡೇಟರಿ ಪ್ರೊವಿಷನ್ಸ್ಗಳನ್ನು ಮಾಡಬಾರ್ದು ಅನ್ನುವಂಥದ್ದಾಗಿ ಹೇಳಿರುತ್ತೆ. ಸೊ ಮ್ಯಾಂಡೇಟರಿಲಿ ಇವತ್ತು ಕೇಳಬಾರ್ದು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಸುಪ್ರೀಂ ಕೋರ್ಟ್ 2018ರಲ್ಲಿ ಹೇಳಿರುತ್ತೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಮ್ಯಾಂಡೇಟರಿ ಅನ್ನುವಂಥ ಒಂದು ಪ್ರೊವಿಷನ್ಸನ್ನು ಏನು ಮಾಡ್ತಾ ಇದೆಯಲ್ಲ, ಇದನ್ನು ಅನ್ಲಾಫುಲ್ ಅನ್ನುವಂಥದ್ದಾಗಿ ಕನ್ಸಿಡರ್ ಮಾಡ್ಬೋದು. ಆದರೆ ಈ ಒಂದು ಹೊಸ ಬಿಲ್ ಅಡಿಯಲ್ಲಿರತಕ್ಕಂತಹ ಫೀಚರ್ ಅಂತಂದರೆ ಬಯೋಮೆಟ್ರಿಕ್ ಐಡೆಂಟಿಫಿಕೇಷನ್ ಬಗ್ಗೆ ಅವರು ಫೋಕಸನ್ನು ಮಾಡ್ತಾ ಇದ್ದಾರೆ. ಹಾಗೂ ಇದರಲ್ಲಿ ಕೆಲವೊಂದಿಷ್ಟು ಲೈಸೆನ್ಸಿಂಗ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಕೆಟಗರೈಸೇಷನನ್ನು ಮಾಡ್ತಾ ಇದ್ದಾರೆ. ಲೈಸೆನ್ಸಿಂಗ್ಗೆ ರಿಲೇಟೆಡ್ ಇರುವಂತೆ ಈ ಮೊದಲು ಸಾಕಷ್ಟು 100 ಕೈಂಡ್ ಆಫ್ ಕೆಟಗರೈಸೇಷನ್ ಇತ್ತು. ಇದನ್ನು ಏನು ಮಾಡಿದ್ದಾರೆ ಅಂದರೆ 3 ರೀತಿಯಾದಂಥ ಕೆಟಗರೈಸೇಷನನ್ನು ಮಾಡ್ತಾ ಇದ್ದಾರೆ. ಒಂದು ಟೆಲಿಕಾಂ ಸರ್ವಿಸಸ್ ಹಾಗೂ ಟೆಲಿಕಾಂ ನೆಟ್ವರ್ಕ್, ಇನ್ನು ರೇಡಿಯೋ ಇಕ್ವಿಪ್ಮೆಂಟ್. ಓಕೆ, ಈ ರೀತಿಯಂಥ ಕೆಟಗರೈಸೇಷನನ್ನು ಇವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಇನ್ನೊಂದು ಇಂಪಾರ್ಟೆಂಟ್ ಪ್ರೊವಿಷನ್ ಏನಂತಂದರೆ, ಇದು ಎಕ್ಸಂಪ್ಷನ್ ನಮಗೆ ಇಲ್ಲಿ ಇಂಪಾರ್ಟೆಂಟ್, ಇಲ್ಲಿ ಎಕ್ಸಂಪ್ಷನ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು. ಎಕ್ಸಂಪ್ಷನ್ಸ್ ಇವಾಗ ಇದರೊಂದಿಗೆ ನಾವು ಇನ್ನೊಂದು ಫೀಚರನ್ನು ಕನ್ಸಿಡರ್ ಮಾಡೋದಾದರೆ, ಯಾವುದೇ ರೀತಿಯಂಥ ಪ್ರೈಸಿಂಗ್ ಇದ್ದರೆ ಇದನ್ನು ಕನ್ಸಿಡರ್ ಮಾಡೋದು ಪ್ರೈಸಿಂಗ್ಗೆ ಸಂಬಂಧಪಟ್ಟಂತೆ ಏನೇ ಇದ್ರೂ ಥರ ನೋಡ್ಕೊಳ್ಳುತ್ತೆ. ಇಲ್ಲಿ ಯಾವುದೇ ರೀತಿಯಂಥ ರೆಗ್ಯುಲೇಷನನ್ನು ಬಿಲ್ ನಡಿನಲ್ಲಿ ಕಾಣ್ತಾ ಇಲ್ಲ ಪ್ರೈಸಿಂಗ್ಗೆ ಸಂಬಂಧಪಟ್ಟಂತೆ. ಹಾಗೂ ಇವತ್ತು ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಅನ್ನುವಂತಹ ಟೈಟಲನ್ನು ಕೊಡ್ತಾ ಇದ್ದಾರೆ. ಓಕೆ, ಸಾರಿ, 1 ಮಿನಿಟ್. ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಅಂತಕ್ಕಂಥ ನೇಮಿಂಗನ್ನು ಸಹ ಇವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದು ಇಲಾನ್ ಮಸ್ಕ್ಗೆ ಸಂಬಂಧಪಟ್ಟಂತೆ ಇಲಾನ್ ಮಸ್ಕ್ ಸ್ಟಾರ್ ಲಿಂಕ್ ಅನ್ನುವಂಥದ್ದಾಗಲಿ ಈ ರೀತಿಯಂಥ ನೇಮಿಂಗನ್ನು ಕೊಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಇವಾಗ ಏರ್ಟೆಲ್ ಅನ್ನುವಂಥದ್ದಾಗಿ ಕಾಣ್ತೀವಿ, ಏರ್ಟೆಲ್ ರಿಲೇಟೆಡ್ ಇರತಕ್ಕಂಥ ಒಂದು ನೇಮಿಂಗನ್ನು ಕೊಡ್ತಾರೆ. ಸೊ ಈ ರೀತಿಯಂಥ ರೆಗ್ಯುಲೇಷನ್ಸನ್ನು ಅಥವಾ ಟೈಟಲ್ಸನ್ನು ಕೊಡೋದ್ರ ಮುಖಾಂತರನೂ ಸಹ ನಾವು ಈ ಒಂದು ಕಮ್ಯುನಿಕೇಷನ್ ರಿಲೇಟೆಡ್ ಇರತಕ್ಕಂಥ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಇವಾಗ ಯಾವುದೇ ರೀತಿಯಾದಂಥ ಕಮ್ಯುನಿಕೇಷನ್ಸ್ ಇಶ್ಯೂಸ್ಗಳು ಬಂದರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರ್ಸ್ಗಳು ಇನ್ವಾಲ್ವ್ ಆಗಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಏನಾದರೂ ಕಂಪೆನ್ಸೇಷನ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ನಡೀತಾ ಇದ್ದರೆ, ಕಮ್ಯುನಿಕೇಷನ್ಗೆ ಸಂಬಂಧಿಸಿದಂತೆ ಅಥವಾ ಈ ಒಂದು ಟೆಲಿಕಾಂ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಏನಾದರೂ ಇಶ್ಯೂ ಇದ್ದರೆ, ಪ್ರಾಪರಾಗಿರುವಂಥ ಒಂದು ಸರ್ವಿಸನ್ನು ಅವರು ಇಲ್ಲಿ ಪ್ರೊವೈಡ್ ಮಾಡದೇ ಇರುವಂಥ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರ್ಸ್ಗಳು ಇನ್ವಾಲ್ವ್ ಆಗುವಂಥ ಒಂದು ಕಂಡೀಷನ್ಸನ್ನು ನಾವು ಇದರಲ್ಲಿ ಕಾಣ್ತಾ ಇದ್ದೀವಿ. ಸೊ ಇಲ್ಲಿರುವಂಥ ಒಂದು ಕನ್ಸರ್ನ್ ಏನಿದೆ ಅಂತಂದರೆ, ಸುಪ್ರೀಂ ಕೋರ್ಟಲ್ಲಿ ಇದು ಆಲ್ರೆಡಿ ಮ್ಯಾಂಡೇಟರಿ ಇರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ಎಕ್ಸಂಪ್ಷನ್ ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅದರಲ್ಲೂ ಇವಾಗ ಒಂದು ವ್ಯಕ್ತಿಗತ ರೈಟ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಪ್ರೈವಸಿಗೆ ಸಂಬಂಧಪಟ್ಟಂತೆ ಅವರು ತಮ್ಮ ಒಂದು ವಿಷ್ನ ಆಧಾರದ ಮೇಲೆ ಅವರು ತಮ್ಮ ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನ್ ಆಧಾರದ ಮೇಲೆ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟನ್ನು 2018ರಲ್ಲಿ ಕೊಟ್ಟಿದೆ. ಸೊ ಈ ಒಂದು ಕನ್ಸಿಡ್ರೇಷನನ್ನು ನೋಡ್ತಾ ಈ ಒಂದು ಬಿಲ್ ನಡಿನಲ್ಲಿ ಬಯೋಮೆಟ್ರಿಕ್ ಐಡೆಂಟಿಫಿಕೇಷನ್ಸನ್ನು ಎಂಫೋಸಿಸ್ ಮಾಡೋದ್ರಿಂದ ಇವತ್ತು ಸರ್ವಿಸ್ ಪ್ರೊವೈಡ್ ಮಾಡೋರು ಕಸ್ಟಮರ್ಸ್ಗಳ ಮೇಲೆ ಒಂದು ಪ್ರೆಷರ್ನ ಹಾಕುವಂಥ ಸಿಚುವೇಶನ್ಸ್ಗಳು ಬರುತ್ತೆ ಅಂತ ನಾವು ಕಾಣ್ಬೋದು. ಸೊ ಜನರಲಿ ಇವಾಗ ಈ ಒಂದು ಬಿಲ್ಗೆ ಸಂಬಂಧಪಟ್ಟಂಥ ಚರ್ಚೆ ನಡೀತಾ ಇದೆ. ಬೇಸಿಕಲಿ ಇವತ್ತು ಏನೇನು ನಮ್ಗೆ ಗೊತ್ತಿರಬೇಕು, ಈ ಒಂದು ಬಿಲ್ಗೆ ಸಂಬಂಧಪಟ್ಟಂತೆ ಎಕ್ಸಂಪ್ಷನ್ಸ್ಗಳು ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಲೈಸೆನ್ಸಿಂಗ್ಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ. ಹಾಗೂ ಇಲ್ಲಿ ಸ್ಪೆಸಿಫಿಕಲಿ ಇನ್ನೊಂದು ಏನು ಐಡೆಂಟಿಫಿಕೇಷನ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಕಂಡೀಷನ್ ನಡಿನಲ್ಲಿ ಕಂಟ್ರೋಲಿಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಇವಾಗ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ನ್ಯಾಷನಲ್ ಸೆಕ್ಯೂರಿಟಿ ಆಗಿರ್ಬೋದು, ಹಾಗೂ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ ರಿಲೇಟೆಡ್ ಇರುವಂತೆ. ಸೊ ಇಲ್ಲಿ ಹೈ ಲೆವೆಲ್ ಕಂಟ್ರೋಲಿಂಗನ್ನು ನಾವು ಕಾಣ್ತಾ ಇದ್ದೀವಿ, ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಹಾಗೂ ಪಬ್ಲಿಕ್ ಇಂಪಾರ್ಟೆನ್ಸ್ಗೆ ಸಂಬಂಧಪಟ್ಟಂತೆ ಇದ್ದರೆ ಸರ್ಕಾರದ ಒಂದು ರೆಗ್ಯುಲೇಷನ್ ಇಲ್ಲಿ ಹೆಚ್ಚಾಗಿರುವಂಥ ಒಂದು ಕನ್ಸಿಡ್ರೇಷನನ್ನು ಸಹ ಬಿಲ್ಲಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಜನರಲಿ ಇಷ್ಟು ಇನ್ಫಾರ್ಮೇಷನ್ಸನ್ನು ಈ ಒಂದು ಟೆಲಿಕಾಂ ಬಿಲ್ಗೆ ಸಂಬಂಧಪಟ್ಟಂತೆ ನಾವು ಇವತ್ತು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಮತ್ತು ಆಗೇನು ಏನಾದರೂ ಅಪ್ಡೇಷನ್ಸ್ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಪಾಯಿಂಟ್ಸ್ಗಳನ್ನು ಎಕ್ಸ್ಟೆನ್ಷನ್ ಮಾಡ್ತಾ ಹೋಗೋಣ. ಇಷ್ಟೆಲ್ಲ ನಿಮಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ mRNAಗೆ ಸಂಬಂಧಪಟ್ಟಂತೆ ಇದನ್ನು ನಾವು ಇವತ್ತು ಪರ್ಸನಲೈಸ್ಡ್ ಮೆಡಿಸಿನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅಂತ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಜನರಲಿ ನಿಮಗೆ mRNA ಅಂದರೆ ಏನು, ಇದರ ಫಂಕ್ಷನ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಮಾಹಿತಿ ಇದ್ದರೆ ನಿಮಗೆ mRNAದ ಫಂಕ್ಷನ್ ಕ್ಲಿಯರ್ ಆಗುತ್ತೆ. ಇವತ್ತು ನಾವು ಪ್ರೋಟೀನ್ ಸಿಂಥಸಿಸನ್ನು ಕನ್ಸಿಡರ್ ಮಾಡೋದಾದರೆ, ಇವತ್ತು ಒಂದು ಸೆಲ್ಲನ್ನು ನಾವು ನೋಡೋದಾದರೆ ಈ ಒಂದು ಸೆಲ್
ಸೊ ಈ ಒಂದು ಸೆಲ್ ನಡಿನಲ್ಲಿ ನಾವು ನ್ಯೂಕ್ಲಿಯಸನ್ನು ಕಾಣ್ತೀವಿ, ರೈಟ್. ಇದು ಔಟ್ಸೈಡ್ ಸೆಲ್ ಮೆಂಬ್ರೇನ್, ನ್ಯೂಕ್ಲಿಯಸ್. ಇದನ್ನು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಈ ಒಂದು ನ್ಯೂಕ್ಲಿಯರ್ ಮೆಂಬ್ರೇನ್ ನಡಿನಲ್ಲಿ ಒಳಗಡೆ ನಾವೇನು ನೋಡ್ತೇವೆ, ಜೆನೆಟಿಕ್ ಕಂಟೆಂಟನ್ನು ನೋಡ್ತೀವಿ. ಜೆನೆಟಿಕ್ ಕಂಟೆಂಟ್ ಅಥವಾ DNA ಅಂತ ಕನ್ಸಿಡರ್ ಮಾಡೋದು. ಈ DNA ಏನು ಕಂಟೆಂಟ್ ಹೊಂದಿರುತ್ತೆ, DNA ನಡಿನಲ್ಲಿ ನಾವು ಪ್ರತಿಯೊಂದು ಪ್ರೋಟೀನ್ಗಳ ಕೋಡನ್ನು ಕಾಣ್ತಾ ಇದ್ದೀವಿ. ಓಕೆ, ಪ್ರೋಟೀನ್ ಕೋಡ್ಗಳು ಇಲ್ಲೇ ಇರುತ್ತೆ. ಜೆನೆಟಿಕ್ ಮಟೀರಿಯಲ್ ಅಥವಾ DNA ಇವಾಗ ಏನು ಜೀನ್ ಅಂತ ಹೇಳ್ತೀವಲ್ಲ, ಈ ಒಂದು ಸೀಕ್ವೆನ್ಸ್ ನಡಿನಲ್ಲಿ ನಾವು ಪರ್ಟಿಕ್ಯುಲರ್ ಪ್ರೋಟೀನ್ ಸಿಂಥೆಸಿಸ್ ಆಗಲಿಕ್ಕೆ, ಈ ಒಂದು ಪ್ರೋಟೀನ್ ಸಿಂಥೆಸಿಸ್ ಆಗಬೇಕು ಅಂತಂದರೆ ಕೋಡ್ ಅವಶ್ಯಕತೆ ಇರುತ್ತೆ. ಈ ಪ್ರೋಟೀನ್ ಫಂಕ್ಷನ್ ಏನಿರುತ್ತೆ, ಕೆಮಿಕಲ್ ರಿಯಾಕ್ಷನ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ಕೆಮಿಕಲ್ ರಿಯಾಕ್ಷನಲ್ಲಿ ಇದು ಇನ್ವಾಲ್ವ್ಮೆಂಟನ್ನು ತೋರಿಸುತ್ತೆ. ಓಕೆ, ಕೆಮಿಕಲ್ ರಿಯಾಕ್ಷನ್ಸ್ಗಳಲ್ಲಿ ಪಾರ್ಟಿಸಿಪೇಷನ್ಸನ್ನು ಮಾಡುತ್ತೆ ಅನ್ನುವಂಥದ್ದಾಗಲಿ, ಹಾಗೂ ನ್ಯೂಟ್ರಿಯೆಂಟ್ಸ್ಗಳ ಕನ್ಸಂಪ್ಷನ್ಗೆ ಸಂಬಂಧಪಟ್ಟಂತೆ ಅಥವಾ ನ್ಯೂಟ್ರಿಯೆಂಟ್ಸ್ಗಳು ಇವತ್ತು ಬ್ರೇಕ್ ಡೌನ್ ಆಗಬೇಕಂದ್ರೂ ಸಹ ಪ್ರೋಟೀನ್ ಒಂದು ಅವಶ್ಯಕತೆ. ಸೊ ಪ್ರೋಟೀನು ಸಹ ಇವತ್ತು ನಮ್ಮ ಆರ್ಗ್ಯಾನಿಸಮಲ್ಲಿ ಇರ್ತಕ್ಕಂಥ ಇಂಪಾರ್ಟೆನ್ಸನ್ನು ಕಾಣೋದಾದರೆ ಪ್ರೋಟೀನ್ಗಳು ಒಂದು ಪರ್ಟಿಕ್ಯುಲರ್ ಫಂಕ್ಷನ್ಸನ್ನು ಕ್ಯಾರಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ಸ್ಟೆಮಿನಾನ ಬೆಳೆಸ್ಕೋಬೇಕು ಅಂದರೆ, ಇವಾಗ ರನ್ನಿಂಗ್ ಮಾಡುವಂಥ ಒಂದು ಸ್ಟೆಮಿನಾನ ಬೆಳೆಸ್ಕೋಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಟೀನ್ಸ್ಗಳು ಇಂಪಾರ್ಟೆಂಟು. ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಆಮೇಲೆ ಜೆನೆಟಿಕ್ ಸೀಕ್ವೆನ್ಸ್ನ ಮುಖಾಂತರ ನೀವು ಪ್ರೋಟೀನನ್ನು ಸಿಂಥಸಿಸ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ನಿಮ್ಮ ಒಂದು ರಿಕ್ವೈರ್ಮೆಂಟ್ಸ್ನ ಆಧಾರದ ಮೇಲೆ ನಿಮ್ಮ ಬಾಡಿ ಮೆಟಬಾಲಿಸಮ್ ಯಾವ ರೀತಿಯಾಗಿರುತ್ತೆ, ನೀವು ಯಾವ ರೀತಿಯಾಗಿ ಫಂಕ್ಷನ್ ಮಾಡ್ತೀರಿ, ಅದರ ಆಧಾರದ ಮೇಲೆ ಪ್ರೋಟೀನು ಸಹ ರೆಸ್ಪಾನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಪ್ರೋಟೀನ್ ಸಿಂಥಸೈಸ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇಷ್ಟು ನಿಮಗೆ ಬೇಸಿಕ್ ಗೊತ್ತಿರುತ್ತೆ. ಸೊ ಈ ರೀತಿಯಂಥ ಕೋಡ್ನ ಮುಖಾಂತರ ನಾವು ಪ್ರೋಟೀನನ್ನು ಸಿಂಥಸಿಸ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರೋಟೀನ್ ಸಿಂಥಸಿಸ್ ಪ್ರೊಸೆಸ್ ನಡಿನಲ್ಲಿ ಮೆಸೆಂಜರ್ RNA ತುಂಬ ಇಂಪಾರ್ಟೆಂಟ್. ಮೆಸೆಂಜರ್ RNA ಏನು ಮಾಡುತ್ತೆ, ಇಲ್ಲಿರುವಂಥ ಕೋಡನ್ನು ಮೆಸೆಂಜರ್ RNA ನ್ಯೂಕ್ಲಿಯಸ್ಸಿಂದ ಹಿಡಿದ್ಬಿಟ್ಟು ಸೆಲ್ಲಲ್ಲಿ ಸೈಟೋಪ್ಲಾಸಮಲ್ಲಿ ಪ್ರೋಟೀನ್ ಸಿಂಥಸಿಸ್ ಮಾಡಲಿಕ್ಕೆ ಅದು mRNA ತೆಗೆದುಕೊಂಡು ಬರುತ್ತೆ. ಈ ಸಂದರ್ಭದಲ್ಲಿ mRNAದಲ್ಲಿರ್ತಕ್ಕಂಥ ಈ ಒಂದು ಕೋಡ್ ಏನಿದೆಯಲ್ಲ, ಡಿ ಕೋಡ್ ಆಗೋದ್ರ ಮುಖಾಂತರ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಇದು ಜಸ್ಟ್ ಸಿಂಪಲ್ ಆಗಿ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಒಂದು mRNA ಫಂಕ್ಷನ್ ಆಧಾರದ ಮೇಲೆ ನಾವು ಪ್ರೋಟೀನ್ ಸಿಂಥಸಿಸ್ ಆಗೋದನ್ನು ಕಾಣ್ತಾ ಇದ್ದೀವಿ. ಇಲ್ಲಿರುವಂಥ ಇನ್ವೆನ್ಷನ್ ಏನಿದೆ ಅಂತಂದರೆ, ಇವಾಗ ನಾವು ವ್ಯಾಕ್ಸಿನ್ ಬಗ್ಗೆ ತಿಳಿದುಕೊಂಡಿರ್ತೀವಿ. ಸೊ ವ್ಯಾಕ್ಸಿನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ವ್ಯಾಕ್ಸಿನ್ ಇವಾಗ ಜನರಲಿ ಆ್ಯಂಟಿಬಾಡೀಸ್ಗಳ ಒಂದು ಪ್ರೊಡಕ್ಷನ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಓಕೆ, ಆ್ಯಂಟಿಬಾಡೀಸ್ಗಳನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಸೊ ಇಂಟರ್ನ್ ಇದು ಏನು ಮಾಡುತ್ತೆ, ನಮ್ಮ ಒಂದು ಇಮ್ಯೂನ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ, ಇಮ್ಯೂನ್ ಸಿಸ್ಟಮನ್ನು ಆ್ಯಕ್ಟಿವ್ ಮಾಡುತ್ತೆ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಸರ್ತಿ ಮೈಕ್ರೋಬಿಯಲ್ ಇನ್ಫೆಕ್ಷನ್ ಆಗುತ್ತೆ, ವೈರಸ್ ಅಟ್ಯಾಕ್ ಆಗುತ್ತೆ, ಬ್ಯಾಕ್ಟೀರಿಯಾ ಆಗುತ್ತೆ, ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಬಾಡಿಯಿಂದ ಏನು ರೆಸ್ಪಾನ್ಸ್ ಆಗುತ್ತಲ್ಲ, ರೆಸ್ಪಾನ್ಸ್ ಆಗದೇ ಇರುವಂಥ ಸಂದರ್ಭದಲ್ಲಿ, ಆ್ಯಂಟಿಬಯೋಟಿಕ್ಸ್ ವರ್ಕ್ ಆಗದೇ ಇರುವಂಥ ಸಂದರ್ಭದಲ್ಲಿ ನಾವು ಔಟ್ಸೈಡಿಂದ ಕೊಡ್ತೀವಿ. ವ್ಯಾಕ್ಸಿನನ್ನು ಕೊಡೋದ್ರ ಮುಖಾಂತರ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಇಮ್ಯೂನ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ಸ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ವ್ಯಾಕ್ಸಿನ್ಗಳ ತಯಾರಿಕೆ ಮಾಡುವಂಥ ಸಂದರ್ಭದಲ್ಲಿ ನಾವು mRNA ಯೂಸ್ ಮಾಡೋದ್ರ ಮುಖಾಂತರ ಈಸಿಯಾಗಿ ಏನು ಮಾಡ್ಬೋದು, ನಮ್ಮ ಇಮ್ಯೂನ್ ಬೂಸ್ಟ್ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ರಿಸರ್ಚ್ನ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯಲ್ಲಿ mRNA ವರ್ಕಿಂಗ್ ಮಾಡುವಂಥ ಕಂಡೀಷನ್ ಅಥವಾ ಪರ್ಟಿಕ್ಯುಲರ್ಲಿ ಅದು ಪ್ರೊಸೆಸ್ ಏನಿರುತ್ತಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಐಡೆಂಟಿಟಿಯನ್ನು ನಾವು ನೋಡ್ತೀವಿ, ಜೆನೆಟಿಕ್ ಐಡೆಂಟಿಟಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಕಸ್ಟಮೈಸ್ಡ್ ಅಥವಾ ಪರ್ಸ್ನಲೈಸ್ಡ್ ಮೆಡಿಸಿನ್ಸ್ಗಳನ್ನ ಪ್ರೊವೈಡ್ ಮಾಡುವಂಥದ್ದು. ಹೇಗೆ ನಾವು mRNA ರೆಸ್ಪಾಂಡ್ ಆಗುತ್ತೆ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದ್ರ ಮುಖಾಂತರ, ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಮುಖಾಂತರ ಅದನ್ನು ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ, ಅದರಲ್ಲೂ ಈ ಒಂದು ಆರ್ಟಿಕಲ್ ನಡಿನಲ್ಲಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ, ಕ್ಯಾನ್ಸರ್ ಅಂತಂದರೆ ಏನು, ಕ್ಯಾನ್ಸರ್ ಅಂತಂದರೆ ಇವಾಗ ಸೆಲ್ ಡಿವಿಷನ್, ಸೆಲ್ ಗ್ರೋತ್ ಏನಾಗುತ್ತೆ, ಅನ್ಲಿಮಿಟೆಡ್ ಆಗುತ್ತೆ. ಅನ್ಲಿಮಿಟೆಡ್ ಸೆಲ್ ಗ್ರೋತ್ ಇರುವಂಥ ಒಂದು ಕಂಡೀಷನನ್ನು ನಾವು ಕ್ಯಾನ್ಸರ್ ಅಂತೀವಿ. ಈ ಕ್ಯಾನ್ಸರ್ ಸೆಲ್ಸ್, ಇವಾಗ ಕ್ಯಾನ್ಸರ್ ಸೆಲ್ಸ್ಗಳು ಏನು ಮಾಡಿರುತ್ತೆ, ಟ್ಯೂಮರ್ ಫಾರ್ಮೇಷನ್ ಮಾಡುತ್ತೆ. ಈ ಒಂದು ಟ್ಯೂಮರ್ಗಳ ಗ್ರೋತನ್ನು ಡಿಮಿನಿಷ್ ಮಾಡಬೇಕು ಅಂತಂದರೆ ಆ್ಯಂಟಿಬಯೋಟಿಕ್ಸ್ಗಳನ್ನು ನಾವು ಯೂಸ್ ಮಾಡೋದ್ರ ಮುಖಾಂತರ, ಅದರಲ್ಲೂ ಇವಾಗ mRNA ಯೂಸ್ ಮಾಡಿದರೆ ನಾವು ಪ್ರೋಟೀನನ್ನು ಸಿಂಥಸಿಸ್ ಮಾಡ್ಬೋದು. ಈ ಒಂದು ಪ್ರೋಟೀನ ಮುಖಾಂತರ ಸೆಲ್ ಗ್ರೋತ್ ಆಗ್ತಾ ಇರೋದನ್ನು ಅಥವಾ ಈ ಒಂದು ಟ್ಯೂಮರನ್ನು ಡೆಮಾಲಿಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಸೊ ಹೇಗೆ ಬಾಡಿ ರೆಸ್ಪಾನ್ಸ್ ಮಾಡುತ್ತೆ, ಜನರಲಿ ಇವಾಗ ನಮ್ಮ ದೇಹದಲ್ಲಿ ಏನೋ ಒಂದು ಕೆಮಿಕಲ್ ರಿಯಾಕ್ಷನ್ ಆತಂದರೆ ಜೆನೆಟಿಕ್ ಮಟೀರಿಯಲ್ ಅಥವಾ ಒಂದು ಪರ್ಟಿಕ್ಯುಲರ್ ಸೆಲ್ಲಲ್ಲಿರ್ತಕ್ಕಂಥ ಜೆನೆಟಿಕ್ ಮಟೀರಿಯಲ್ ಇವತ್ತು ಡಿಸೈಡ್ ಮಾಡ್ತೀವಿ ಇಮಿಡಿಯೇಟಾಗಿ ನಾವು ಏನು ರೆಸ್ಪಾನ್ಸ್ ಮಾಡಬೇಕು ಅಂತ. ಇವಾಗ ಕ್ಯಾನ್ಸರ್ ನಡಿನಲ್ಲಿ ಸೆಲ್ ಗ್ರೋತ್ ಆಗ್ತಾ ಇದೆ. ಸೆಲ್ ಗ್ರೋತನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರ್ತಕ್ಕಂಥ ಫ್ಯಾಕ್ಟರ್ಸ್ಗಳನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಅವುಗಳಿಗೆ ಸಂಬಂಧಪಟ್ಟಂಥ mRNA ನಾವು ಇವತ್ತು ಪ್ರೊಡ್ಯೂಸ್ ಮಾಡಿದರೆ, mRNAಗಳನ್ನು ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಒಂದು ಬಾಡಿನಲ್ಲಿ ನಾವು ರಿಲೀಸ್ ಮಾಡ್ತೀವಿ. ಸೊ ನಮ್ಮ ಸೆಲ್ಸ್ಗಳು ಏನಾಗುತ್ತೆ, ಈ ಒಂದು mRNA ಅಬ್ಸರ್ವ್ ಮಾಡುತ್ತೆ. ಸೊ ಅಬ್ಸರ್ವ್ ಮಾಡೋದ್ರ ಮುಖಾಂತರ ಏನು ಇಮ್ಯುನಿಟಿಗೆ ಸಂಬಂಧಪಟ್ಟಂಥ ಪ್ರೊಸೆಸ್ ಇರುತ್ತಲ್ಲ ಅದನ್ನು ಫಾಲೋ ಮಾಡುತ್ತೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಈ ಆರ್ಟಿಕಲಲ್ಲಿ ಕಾಣುವಂಥದ್ದು. ಬೇಸಿಕಲಿ
ಈ ಒಂದು ಆರ್ಟಿಕಲಿಂದ ನಮಗೆ ಬೇಸಿಕ್ ಪಾಯಿಂಟ್ಸ್ಗಳು ಏನೇನು ಬೇಕಾಗುತ್ತೆ, ವ್ಯಾಕ್ಸಿನ್ಸ್ಗಳಿಗೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ. ಜನರಲಿ ಈ ಒಂದು DNA ನಡಿನಲ್ಲಿ ನಾವು ಯಾವುದೇ ಒಂದು ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಕುಕ್ ಬುಕ್ ಅಂತ ನೋಡ್ತೀವಿ, ರೆಸಿಪಿ ಅಂತ ನೋಡ್ತೀವಿ. ಆ ರೀತಿಯಾಗಿ DNA ನಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ, ಯಾವ ಪ್ರೋಟೀನ್ಸ್ಗಳ ಸಿಂಥಸಿಸ್ ಆಗಬೇಕು ಅನ್ನುವಂಥದ್ದಾಗಿ. ಸೊ ಹಾಗಾಗಿ ಇವತ್ತು ಕ್ಲಿಯರ್ ಇನ್ಫಾರ್ಮೇಷನ್ DNA ನಲ್ಲಿ ಇರೋದ್ರಿಂದ ಪ್ರೋಟೀನ್ ಸಿಂಥಸಿಸ್ ಮಾಡಲಿಕ್ಕೆ ಈ ಒಂದು ಮೆಸೆಂಜರ್ RNA, mRNA ಅಂದರೆ ಅದು ಫುಲ್ ಫಾರ್ಮ್ ಮೆಸೆಂಜರ್ RNA, ಈ ಒಂದು ಮೆಸೆಂಜರ್ RNA ಮುಖಾಂತರ ಪ್ರೋಟೀನ್ ಸಿಂಥಸಿಸನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಪ್ರೋಟೀನ್ ಏನು ಪ್ರೊಡಕ್ಷನ್ ಆಗಿದೆ ಇದರಿಂದ ನಾವು ಕ್ಯಾನ್ಸರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸ್ಪೆಸಿಫಿಕಲಿ ಇಲ್ಲಿ ಮೆಲನೋಮಾಗೆ ಸಂಬಂಧಪಟ್ಟಂತೆ. ಮೆಲನೋಮಾ ಅಂತಂದರೆ ಕ್ಯಾನ್ಸರ್ ರಿಲೇಟೆಡ್ ಟು ಸ್ಕಿನ್. ಇದು ಸಹ ಟರ್ಮಿನಾಲಜಿ ಬೇಸ್ಡ್ ನಿಮಗೆ ಇಂಪಾರ್ಟೆಂಟು. ಸೊ ಇಷ್ಟು ಇನ್ಫಾರ್ಮೇಷನ್ಸನ್ನು ಈ ಒಂದು ಹೊಸ ಇನ್ವೆನ್ಷನ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಎಸ್, ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ ಇದು ಲಾಸ್ಟ್ ನೋಡೋಣ, ಯಾಕೆಂದರೆ ಹಗಲು ಮಗಲು ನೋಡಿ. ಎಸ್, ಇನ್ನು ಮುಂದಿನ ಆರ್ಟಿಕಲನ್ನು ಕನ್ಸಿಡರ್ ಮಾಡೋದಾದರೆ ಇಲ್ಲಿ ಲಾ ಮೇಕಿಂಗ್ ಪ್ರೋಸೆಸ್ ನಡಿನಲ್ಲಿ. ಓಕೆ, ಲಾ ಮೇಕಿಂಗ್ ಪ್ರೋಸೆಸ್ ಅಂತಂದಾಗ ಜನರಲಿ ಇವಾಗ ನಾವು ಪ್ರೆಸೆಂಟ್ ಕಂಡೀಷನಲ್ಲಿ ಸ್ಟೇಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಹಾಗೂ ಗವರ್ನರ್ ಮಧ್ಯೆ ಇರ್ತಕ್ಕಂಥ ಇಶ್ಯೂಸ್ಗಳನ್ನು ಸಾಕಷ್ಟು ಸ್ಟೇಟ್ಸ್ಗಳಲ್ಲಿ ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ತಮಿಳ್ನಾಡಲ್ಲಿ ನಾವು ಕಾಣ್ಬೋದು, ಕೇರಳದಲ್ಲಿ ಕಾಣ್ಬೋದು, ಹಾಗೂ ಮಹಾರಾಷ್ಟ್ರದಲ್ಲಿ. ಓಕೆ, ಈ ರೀತಿಯಂಥ ಇಶ್ಯೂಸ್ಗಳನ್ನು ಕಾಣ್ತಾ ಇದ್ದೀವಿ. ಈ ಒಂದು ಬಿಲ್ಲನ್ನು ಪಾಸ್ ಮಾಡುವಂತಹ ಸಂದರ್ಭದಲ್ಲಿ ಗವರ್ನರ್ ಅವರ ಒಂದು ಆ್ಯಕ್ಷನನ್ನು ಕನ್ಸಿಡರ್ ಮಾಡೋದಾದರೆ ಸಂವಿಧಾನಾತ್ಮಕವಾಗಿ ಅವ್ರಿಗೆ ಏನು ಪ್ರೊವಿಷನ್ಸ್ಗಳಿದ್ದಾವೆ, ಇಲ್ಲಿ ಏನು ಎಕ್ಸೆಪ್ಷನ್ಸ್ಗಳನ್ನು ಕಾಣ್ತಾ ಇದ್ದೀವಿ, ಪ್ರೆಸೆಂಟ್ ಕಂಡೀಷನ್ ಇರತಕ್ಕಂಥ ಕಾನ್ಫ್ಲಿಕ್ಟ್ಗಳು ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಕೆಲವೊಂದಿಷ್ಟು ಪ್ರೊವಿಷನ್ಸನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಾದರೆ, ಮೊದಲ ಹಂತದಲ್ಲಿ ಆರ್ಟಿಕಲ್ ಮೊದಲ ಹಂತದಲ್ಲಿ ಆರ್ಟಿಕಲ್ 200 ಬಗ್ಗೆ ನಿಮಗೆಲ್ಲ ಕ್ಲಾರಿಟಿ ಇರುತ್ತೆ. ಆರ್ಟಿಕಲ್ 200 ಪ್ರಕಾರ ಏನಾಗುತ್ತೆ, 200 ಆರ್ಟಿಕಲ್ನ ಮುಖಾಂತರ ಇವತ್ತು ಗವರ್ನರ್ ಅವರು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಬಂದಿರತಕ್ಕಂಥ ಬಿಲ್ಲನ್ನು, ಇವರು ಬಿಲ್ಲನ್ನು ಕಳಿಸಿರ್ತಾರೆ. ಈ ಒಂದು ಬಿಲ್ ಇವತ್ತು ಲಾಗೆ ಕನ್ವರ್ಟ್ ಮಾಡಬೇಕು ಅನ್ನೋದು ಯಾರ ಹ್ಯಾಂಡಲ್ಲಿರುತ್ತೆ? ಬಿಲ್ಲನ್ನು ಲಾಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಗವರ್ನರ್ ಅವ್ರಿಗೆ ಇರ್ತಕ್ಕಂಥ ಒಂದು ಪವರ್. ಓಕೆ, ಗವರ್ನರ್ ಹತ್ರ ಏನು ಪವರ್ ಇರುತ್ತೆ, ಏನೇನು ಆಪ್ಷನ್ಸ್ಗಳು ಇರುತ್ತೆ ಆರ್ಟಿಕಲ್ 200 ಪ್ರೊವೈಡ್ ಮಾಡುವಂಥ ಪ್ರಕಾರ. ಇಲ್ಲಿ ಗವರ್ನರ್ ಅವ್ರಿಗೆ ಇರುವಂಥ ಆಪ್ಷನ್ಸ್ಗಳು ಏನಿದೆ, ಟೋಟಲ್ 4 ಆಪ್ಷನ್ಸ್ಗಳನ್ನು ಕಾಣ್ತೀವಿ. ಮೊದಲೇದಾಗಿ ಅವರು ಅಸೆಂಟನ್ನು ಕೊಡಬಹುದು. ಅಸೆಂಟನ್ನು ಕೊಟ್ಟಾಗ ಈ ಒಂದು ಬಿಲ್ ಲಾಗೆ ಕನ್ವರ್ಟ್ ಆಗುತ್ತೆ. ಇಷ್ಟು ನಿಮ್ಗೆ ಕ್ಲಿಯರ್ ಆಗಿದೆ. ಅಥವಾ ಈ ಒಂದು ಬಿಲ್ಲನ್ನು ವಿತ್ ಹೋಲ್ಡ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ವಿತ್ ಹೋಲ್ಡ್ ಮಾಡೋದಂತಂದ್ರೆ ಏನು, ಪಾಕೆಟ್ ವಿಟೋನ ಯೂಸ್ ಮಾಡ್ಕೋತಾ ಇದ್ದಾರೆ, ಯಾವುದೇ ರೀತಿಯಾಗಿ ಆ್ಯಕ್ಷನನ್ನು ತೆಗೆದುಕೊತಿಲ್ಲ ಅಂತ ವಿತ್ ಹೋಲ್ಡ್ ಮಾಡೋದು. ಅಥವಾ ಇಲ್ಲಿ ಬಿಲ್ಲನ್ನು ರಿಟರ್ನ್ ಮಾಡ್ಬೋದು. ರಿಟರ್ನ್ ಮಾಡಿದಾಗ ಈ ಸಂದರ್ಭದಲ್ಲಿ ಇದನ್ನು ಸಸ್ಪೆನ್ಸಿವ್ ವಿಟೋ ಅಂತ ಕರಿಬೋದು ಅಲ್ವಾ. ಓಕೆ, ರಿಟರ್ನ್ ಮಾಡ್ಬೋದು. ಅಥವಾ ಇಲ್ಲಿ ಪ್ರೆಸಿಡೆಂಟ್ ಅವರ ಕನ್ಸಿಡರೇಷನ್ಗೆ ಇಡಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಪ್ರೆಸಿಡೆಂಟ್ ಅವರ ಕನ್ಸಿಡರೇಷನ್ಗೆ ಇಡುವಂಥ ಸಾಧ್ಯತೆ ಇರುತ್ತೆ. ಅಸೆಂಟ್ ಮಾಡ್ಬೋದು, ವಿತ್ ಹೋಲ್ಡ್ ಮಾಡ್ಬೋದು, ರಿಟರ್ನ್ ಮಾಡ್ಬೋದು, ಅಥವಾ ಪ್ರೆಸಿಡೆಂಟ್ ಅವರ ಕನ್ಸಿಡರೇಷನ್ಗೆ ಇಡಬಹುದು. ಪ್ರೆಸಿಡೆಂಟ್ ಅವರ ಕನ್ಸಿಡರೇಷನ್ಗೆ ಇಟ್ಟಾಗ ಇಲ್ಲಿ ಬರುವಂಥ ಆರ್ಟಿಕಲ್ ಏನಂದರೆ ಆರ್ಟಿಕಲ್ 201. ಇದರ ಆಧಾರದ ಮೇಲೆ ಪ್ರೆಸಿಡೆಂಟ್ ಅವ್ರಿಗೆ ಇರ್ತಕ್ಕಂತಹ ಪವರ್ಗಳು ಮತ್ತೆ ಅಗೇನ್ ಡಿಫ್ರೆಂಟ್ ಆಗುತ್ತೆ. ಪ್ರೆಸಿಡೆಂಟ್ ಅವ್ರಿಗೆ ಮತ್ತೇನಿರುತ್ತೆ, 3 ಆಪ್ಷನ್ಸ್ಗಳಿರುತ್ತೆ. ಪ್ರೆಸಿಡೆಂಟ್ ಅವರು ಅಸೆಂಟ್ ಆದರೂ ಮಾಡ್ಬೋದು, ವಿತ್ ಹೋಲ್ಡ್ ಏನು ಆ್ಯಕ್ಷನ್ ತೆಗೆದುಕೊಳ್ಳದೆ ಹಾಗೆ ಇರ್ಬೋದು, ಅಥವಾ ರಿಟರ್ನ್ ಆದರೂ ಮಾಡ್ಬೋದು. ಇಲ್ಲಿ ಮಾಡುವಂಥ ರಿಟರ್ನ್ಗೂ ಏನು ಡಿಫ್ರೆನ್ಸ್ ಇದೆ ಅಂತಂದರೆ, ಒಂದು ವೇಳೆ ಇಲ್ಲಿ ಗವರ್ನರ್ ಅವರು ರಿಟರ್ನ್ ಮಾಡಿದಾದ್ಮೇಲೆ ಗವರ್ನರ್ ಅವರು ರಿಟರ್ನ್ ಮಾಡ್ತಾರ, ಈ ಸಂದರ್ಭದಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ರಿಟರ್ನ್ ಮಾಡಿದಾದ್ಮೇಲೆ ಚೇಂಜಸ್ ಆದರೂ ಮಾಡ್ಬೋದು, ಅಥವಾ ಯಾವುದೇ ರೀತಿಯಂಥ ಚೇಂಜಸನ್ನು ಮಾಡದೆ ಆರ್ಡಿನರಿ ಮೆಜಾರಿಟಿ ಅಥವಾ ಸಿಂಪಲ್ ಮೆಜಾರಿಟಿ ಅನ್ಬೋದು. ಸಿಂಪಲ್ ಮೆಜಾರಿಟಿ ಮುಖಾಂತರ ಅಗೇನ್ ಆ ಒಂದು ಬಿಲ್ಲನ್ನು ಪಾಸ್ ಮಾಡೋದ್ರ ಮುಖಾಂತರ ಗವರ್ನರ್ ಅವ್ರಿಗೆ ಕಳಿಸಿದರೆ ಗವರ್ನರ್ ಅವರು ಏನು ಮಾಡಬೇಕು, ಕಂಪಲ್ಸರಿ ಅಸೆಂಟನ್ನು ಕೊಡಲೇಬೇಕಾಗುತ್ತೆ. ಮಸ್ಟ್ ಅಸೆಂಟ್ ಯಾವಾಗ ಗವರ್ನರ್ ಹತ್ರ ಬಿಲ್ಲು ರಿಟರ್ನ್ ಬಂದಾಗ. ಆದರೆ ಪ್ರೆಸಿಡೆಂಟ್ ಅವರು ಇಲ್ಲಿ ಯಾವುದೇ ರೀತಿಯಾದಂತಹ ಬೌಂಡಿಂಗ್ ಕಂಡೀಷನನ್ನು ಹೊಂದಿಲ್ಲ. ಅಗೇನ್ ಇವಾಗ ಆರ್ಡಿನರಿ ಮೆಜಾರಿಟಿಯಿಂದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪ್ರೆಸಿಡೆಂಟ್ ಅವ್ರಿಗೆ ಕನ್ಸಿಡರೇಷನ್ ಮಾಡಲಿಕ್ಕೆ ಇಟ್ಟಂಥ ಬಿಲ್ಲನ್ನು ರಿಟರ್ನ್ ಕಳಿಸಿದಾಗ
ರಿಟರ್ನ್ ಏನು ಕಳಿಸ್ತಾರಲ್ಲ ಈ ಸಂದರ್ಭದಲ್ಲಿ ಪ್ರೆಸಿಡೆಂಟ್ಗೆ ಯಾವುದೇ ರೀತಿಯಾದಂಥ ಬಾಂಡಿಂಗ್ ಇಲ್ಲ, ನಾಟ್ ಬೌಂಡ್. ಓಕೆ, ಈ ರೀತಿಯಂಥ ಪಾಯಿಂಟ್ಸ್ಗಳು ನಮಗೆ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿ ನಮಗೆ ಸ್ಟ್ಯಾಟಿಕ್ ಪೋರ್ಷನಿಂದ ಈ ಏರಿಯಾದಿಂದ ಕ್ವಶನ್ಸ್ಗಳನ್ನು ಪ್ರಿವಿಯಸ್ ಇಯರ್ಲಿ ತುಂಬ ಸರ್ತಿ ನೋಡಿದ್ವಿ. ಹಾಗಾಗಿ ಗಮನ ಕೊಟ್ಟು ಇದನ್ನು ಕೇಳಲಿಕ್ಕೆ ಟ್ರೈ ಮಾಡಿ. ಸೊ ಇವಾಗ ರಿಟರ್ನ್ ಬಂದಾಗ ಯಾವುದೇ ರೀತಿಯಂಥ ಬಾಂಡಿಂಗ್ ಕಂಡೀಷನನ್ನು ಪ್ರೆಸಿಡೆಂಟ್ ಅವರು ಹೊಂದಿಲ್ಲ. ಸಿ ಇಲ್ಲಿರುವಂಥ ಇಶ್ಯೂ ಏನಿದೆ ಅಂತಂದರೆ, ಪ್ರೆಸೆಂಟ್ ಕಂಡೀಷನಲ್ಲಿ ಸಾಕಷ್ಟು ಬಿಲ್ಸ್ಗಳನ್ನು ಇವತ್ತು ಸ್ಟೇಟ್ ಗೌರ್ಮೆಂಟ್ ಪಾಸ್ ಮಾಡಿದ್ರೂ ಸಹ ಗವರ್ನರ್ ಅವರು ವಿತ್ ಹೋಲ್ಡ್ ಮಾಡ್ತಾ ಇದ್ದಾರೆ. ವಿತ್ ಹೋಲ್ಡ್ ಇದನ್ನು ಅವರು ಯೂಸ್ ಮಾಡ್ಕೋತಾ ಇದ್ದಾರೆ, ವಿತ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಸಿ ಗವರ್ನರ್ ಅವರು ವಿತ್ ಹೋಲ್ಡ್ ಮಾಡಿದ್ದಾರೆ ಎಲ್ಲರೂ ಕ್ವಶನ್ ಮಾಡೋದ್ರಿಂದ, ಅಥವಾ ಇವಾಗ ವಿತ್ ಹೋಲ್ಡ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟು ಸಹ ಸ್ವಲ್ಪ ಕನ್ಸಿಡ್ರೇಷನನ್ನು ಮಾಡಿರೋದ್ರಿಂದ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡಬೇಕು. ಯಾಕೆಂದರೆ ನಮ್ಮ ಸಂವಿಧಾನದಲ್ಲಿ ಎಷ್ಟರ ಮಟ್ಟಿಗೆ ವಿತ್ ಹೋಲ್ಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಟೈಮ್ ಡ್ಯೂರೇಷನನ್ನು ಸಂವಿಧಾನದಲ್ಲಿ ಎಷ್ಟು ಟೈಮ್ ಇದೆ ಅನ್ನೋದನ್ನು ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಅವರು ವಿತ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಇವಾಗ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಿದೆ. ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆದಮೇಲೆ ಈ ವಿತ್ ಹೋಲ್ಡನ್ನು ಬಿಟ್ಬಿಟ್ಟು ಗವರ್ನರ್ ಅವರು ಮತ್ತೇನು ಮಾಡ್ತಾ ಇದ್ದಾರೆ ಅಂದರೆ, ಗವರ್ನರ್ ಅವರು ನೆಕ್ಸ್ಟ್ ಲಾಜಿಕ್ ಏನಿದೆ, ಪ್ರೆಸಿಡೆಂಟ್ ಅವ್ರಿಗೆ ಕನ್ಸಿಡ್ರೇಷನ್ಗೆ ಹಿಡಿಸ್ತಾ ಇದ್ದಾರೆ. ಪ್ರೆಸಿಡೆಂಟ್ ಅವರ ಕನ್ಸಿಡ್ರೇಷನ್ಗೆ ಇವತ್ತು ಇದು ಬಂದಿದೆ ಅಂತಂದರೆ ಏನರ್ಥ, ಪ್ರೆಸಿಡೆಂಟ್ ಅವರ ಕನ್ಸಿಡ್ರೇಷನ್ ಇದೆ ಅಂತಂದರೆ ಯೂನಿಯನ್ ಗೌರ್ಮೆಂಟ್ ಹತ್ರನೇ ಹೋದಂಗೆ. ಕ್ಯಾಬಿನೆಟ್ ಡಿಸೈಡ್ ಮಾಡಿರುತ್ತೆ, ಯೂನಿಯನ್ ಗೌರ್ಮೆಂಟ್ ಹತ್ರನೇ ಆ ಬಿಲ್ ಆಟೋಮೆಟಿಕ್ಲಿ ಹೋದಂಗೆ. ಗವರ್ನರ್ ಅವರು ಆ್ಯಕ್ಷನನ್ನು ತೆಗೆದುಕೊಳ್ಳದೆ ಹಾಗೆ ಇಡ್ತಿದ್ದಾರೆ. ಸೊ ಪ್ರೆಸಿಡೆಂಟ್ ಅವರ ಕನ್ಸಿಡ್ರೇಷನ್ಗೆ ಇಡ್ತಿದ್ದಾರೆ ಅಂತಂದರೆ ಅದು ಯೂನಿಯನ್ ಗೌರ್ಮೆಂಟ್ಗೆ ಹೋಗುತ್ತೆ ಅಂತ ಸಂವಿಧಾನಾತ್ಮಕವಾಗಿ ನಾವು ಈ ಪ್ರೊವಿಷನ್ಸ್ಗಳನ್ನು ಕಾಣ್ತಾ ಇದ್ದೀವಿ, ಆಯಿತಾ. ಸೊ ಇವಾಗ ಪ್ರೆಸಿಡೆಂಟ್ ಅವರ ಕನ್ಸಿಡ್ರೇಷನನ್ನು ಇದು ಯೂಸ್ ಮಾಡ್ಕೋತಾ ಇದ್ದಾರೆ, ಪ್ರೆಸಿಡೆಂಟ್ ಅವರೇ ಇಟ್ಬಿಡ್ತಾ ಇದ್ದಾರೆ. ಸೊ ಪ್ರೆಸಿಡೆಂಟ್ ಯಾವ ರೀತಿ ಅಂತ ಆ್ಯಕ್ಷನನ್ನು ತೆಗೆದುಕೊಳ್ತಾರೆ ಅಂತ. ಸೊ ಸಂವಿಧಾನಾತ್ಮಕವಾಗಿ ಇನ್ನು ನೆಕ್ಸ್ಟ್ ಕ್ವಶನ್ ಏನಂತಂದರೆ, ಇವಾಗ ನಿಮ್ಮ ಮೈಂಡಲ್ಲಿ ಬರಬೇಕಾಗಿರೋದು, ಪ್ರೆಸಿಡೆಂಟ್ ಅವರ ಕನ್ಸಿಡ್ರೇಷನ್ಗೆ ನಾವೇನೋ ಇಟ್ಟಿದ್ದೀವಲ್ವಾ. ಸೊ ಪ್ರೆಸಿಡೆಂಟ್ ಅವರ ಕನ್ಸಿಡ್ರೇಷನ್ಗೆ ಇಟ್ಟಿದ್ದೀವಿ ಅಂತಂದರೆ ಯಾವ ರೀತಿಯಾದಂಥ ಬಿಲ್ಗಳನ್ನು ಇವರು ಪ್ರೆಸಿಡೆಂಟ್ ಅವರ ಕನ್ಸಿಡ್ರೇಷನ್ಗೆ ಇಡಬೇಕು ಅನ್ನೋದು ನೆಕ್ಸ್ಟ್ ಕ್ವಶನ್. ಯಾವ ರೀತಿಯಾದಂತಹ ಬಿಲ್ಗಳನ್ನು ಇಡಬೇಕು, ಪ್ರೆಸಿಡೆಂಟ್ಗೆ ಯಾವ ರೀತಿಯಾದಂಥ ಬಿಲ್ಗಳನ್ನು ಮಾತ್ರ ಗವರ್ನರ್ ಅವರು ಇಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ನೆಕ್ಸ್ಟ್ ಕ್ವಶನ್. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಓಕೆ, ಆರ್ಟಿಕಲ್ 230 ಅಡಿನಲ್ಲಿ ಈ ಒಂದು ಆರ್ಟಿಕಲ್ ಏನು ಹೇಳುತ್ತೆ ನಮಗೆ, ಆರ್ಡಿನೆನ್ಸ್ಗೆ ಸಂಬಂಧಪಟ್ಟಂತೆ. ಓಕೆ, ಗವರ್ನರ್ ಅವರ ಒಂದು ಪವರ್, ರೈಟ್. ಇಲ್ಲಿ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನಮ್ಗೆ ಹೇಳಬೇಕಾಗಿರೋದು, ಪ್ರೆಸಿಡೆಂಟ್ ಅವರ ಆರ್ಡಿನೆನ್ಸ್ ಪವರ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ ನಂಬರ್ ಯಾವುದಿದೆ ಅಂತ. ಪ್ರೆಸಿಡೆಂಟ್ ಅವರಿಗೆ ಸಂಬಂಧಪಟ್ಟಂತೆ, ಇಲ್ಲಿ ಗವರ್ನರ್ ಅವರಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ 213. ಇದರ ಆಧಾರದ ಮೇಲೆ ಗವರ್ನರ್ ಅವರು ಸುಗ್ರೀವಾಜ್ಞೆಯನ್ನು ಸ್ಟೇಟಲ್ಲಿ ಹೊರಡಿಸ್ತಾರೆ. ಸೊ ಇವಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸಿರುವಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡ್ಬೋದು ಅಂತಂದರೆ, ಕಾನ್ಸ್ಟಿಟ್ಯೂಷನಲ್ಲಿ ಇಂಡೈರೆಕ್ಟ್ಲಿ ಮೆನ್ಷನ್ ಮಾಡಿರುವಂಥ ಪ್ರೊವಿಷನ್ಸ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಆರ್ಟಿಕಲಲ್ಲಿ ಏನು ಎಂಫಸಿಸ್ ಮಾಡ್ತಾ ಇದ್ದಾರೆ ಅಂದರೆ, ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡುವಂತೆ ಯಾವ ರೀತಿಯಾಗಿ ಗವರ್ನರ್ ಅವರು ಪ್ರೆಸಿಡೆಂಟ್ ಅವರಿಗೆ ಬಿಲ್ಲನ್ನು ರಿಸರ್ವ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಇದರಲ್ಲಿ ಆರ್ಡಿನೆನ್ಸ್ಗೆ ಸಂಬಂಧಪಟ್ಟಂತಹ ಕನ್ಸಿಡ್ರೇಷನ್ ಏನಾದರೂ ಇದ್ದರೆ ಆ ಸಂದರ್ಭದಲ್ಲಿ ಗವರ್ನರ್ ಅವರು ಏನು ಮಾಡ್ಬೋದು, ಪ್ರೆಸಿಡೆಂಟ್ ಅವರ ಕನ್ಸಿಡ್ರೇಷನ್ಗೆ ಎತ್ತಿಡ್ಬೋದು. ಸೊ ಪ್ರೆಸಿಡೆಂಟ್ ಅವರ ಒಂದು ಕನ್ಸಿಡ್ರೇಷನ್ಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಆರ್ಡಿನೆನ್ಸ್ ರಿಲೇಟೆಡ್ ಇರುವಂಥ ಬಿಲ್ಗಳನ್ನು ಅವರು ರಿಸರ್ವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರೊಂದಿಗೆ ನಾವು ಇವಾಗ ಕನ್ಕರೆಂಟ್ ಲಿಸ್ಟ್ ಅಂತ ಕಾಡ್ತೀವಿ. ಓಕೆ, ಆರ್ಟಿಕಲ್ 354, ಇದು ಆರ್ಟಿಕಲ್ ಸರಿ ಇದೆ ಅನ್ಕೋತೀನಿ. 354, ಎಸ್, 354 ನಡಿನಲ್ಲಿ ಕನ್ಕರೆಂಟ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಇವಾಗ ಕನ್ಕರೆಂಟ್ ಲಿಸ್ಟ್ ನಡಿನಲ್ಲಿ ಯೂನಿಯನ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಎರಡೂ ಸಹಿತ ಲಾ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗಿದೆ. ಸೊ 3 ರೀತಿಯಂಥ ಲಿಸ್ಟ್ಗಳನ್ನು ನಾವು ಕಾಣ್ತೀವಿ 7th ಶೆಡ್ಯೂಲಲ್ಲಿ. 3 ರೀತಿಯಂಥ ಲಿಸ್ಟ್ಗಳು, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಹಾಗೂ ಕನ್ಕರೆಂಟ್ ಲಿಸ್ಟ್. ಸೊ ಈ 3 ಲಿಸ್ಟ್ ಇದೆ. ಸೊ ಯೂನಿಯನ್ ಲಿಸ್ಟ್ನಲ್ಲಿ ಯೂನಿಯನ್ ಗೌರ್ಮೆಂಟ್ ಲಾಗಳನ್ನು ಮಾಡ್ತಾರೆ, ಸ್ಟೇಟ್ ಲಿಸ್ಟಲ್ಲಿ ಸ್ಟೇಟ್ ಗೌರ್ಮೆಂಟ್ಗಳು ಲಾನ ಮಾಡುತ್ತೆ, ಕನ್ಕರೆಂಟಲ್ಲಿ ಎರಡೂ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಎಜುಕೇಷನ್ ಅಂತ ನಾವು ನೋಡಿದ್ವಿ. ಸೊ ಈ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಯೂನಿಯನ್ ಗೌರ್ಮೆಂಟು ಕೆಲವೊಂದಿಷ್ಟು ಲಾಗಳನ್ನು ತರಬಹುದು, ಸ್ಟೇಟ್ ಗೌರ್ಮೆಂಟು ತರಬಹುದು. ಸೊ ಇಲ್ಲಿ ಸಂವಿಧಾನಾತ್ಮಕವಾಗಿ ಏನು ಮೆನ್ಷನ್ ಮಾಡಿದ್ದಾರೆ, ಇವಾಗ ಕನ್ಕರೆಂಟ್ ಲಿಸ್ಟಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಒಂದು ಸಬ್ಜೆಕ್ಟ್ಗೆ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಲಾನ ಮಾಡಿದರೆ ಈ ಸಂದರ್ಭದಲ್ಲಿ ಯೂನಿಯನ್ ಗೌರ್ಮೆಂಟ್ ಯಾವುದೇ ರೀತಿಯಾಗಿ ಓವರ್ ಪವರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾವ ಸಂದರ್ಭದಲ್ಲಿ ಅದು ಪ್ರಿವೇಲ್ ಆಗುತ್ತೆ ಅಂದರೆ, ಒಂದು ವೇಳೆ ಆ ಲಾ ಸ್ಟೇಟ್ ಗೌರ್ಮೆಂಟ್ ಮಾಡಿರ್ತಕ್ಕಂತಹ ಲಾ ಪ್ರೆಸಿಡೆಂಟ್ ಅವರ ಕನ್ಸಿಡ್ರೇಷನ್ ಆಧಾರದ ಮೇಲೆ, ಪ್ರೆಸಿಡೆಂಟ್ ಅವರ ಒಂದು ಪ್ರೀ ಕನ್ಸಿಡ್ರೇಷನ್ ಅವರ ಸಜೆಷನ್ನ ಆಧಾರದ ಮೇಲೆ ಏನಾದರೂ ಅಸೆಂಟನ್ನು ಪಡೆದುಕೊಂಡಿದ್ರೆ ಆ ಸಂದರ್ಭದಲ್ಲಿ ಯೂನಿಯನ್ ಗೌರ್ಮೆಂಟ್ಗೆ ಪವರ್ ಇರೋದಿಲ್ಲ ಅಂತ ನಾವು ಕಾಣ್ತೇವೆ. ಸೊ ಸ್ಟೇಟ್ ಗೌರ್ಮೆಂಟ್ನ ಒಂದು ಲಾ ಯಾವಾಗ ಪ್ರಿವೇಲ್ ಆಗುತ್ತೆ ಅಂತಂದರೆ, ಪ್ರೆಸಿಡೆಂಟ್ ಅವರು
ಇಲ್ಲಿ ಅಸೆಂಟನ್ನು ಕೊಟ್ಟಿರಬೇಕು. ಸ್ಟೇಟ್ ಗೌರ್ಮೆಂಟ್ ಮಾಡಿರ್ತಕ್ಕಂತಹ ಲಾ ಕನ್ಕರೆಂಟ್ ಲಿಸ್ಟಲ್ಲಿರುವಂಥ ಅಥವಾ ಕನ್ಕರೆಂಟಲ್ಲಿರುವಂಥ ಒಂದು ಸಬ್ಜೆಕ್ಟ್ ಏನಿರುತ್ತಲ್ಲ ಅದರ ಮೇಲೆ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಲಾ ಮಾಡಿದರೆ ಅದು ಯಾವಾಗ ಪ್ರಿವೇಲ್ ಆಗುತ್ತೆ ಅಂದರೆ ಪ್ರೆಸಿಡೆಂಟ್ ಅವರು ಅಸೆಂಟನ್ನು ಕೊಟ್ಟಾಗ. ಈ ಕಂಡೀಷನ್ಸ್ಗಳನ್ನು ನಾವು ನೋಡ್ತೇವೆ. ಸೊ ಪ್ರೆಸಿಡೆಂಟ್ ಅವರಿಗೆ ರಿಸರ್ವೇಷನ್ ಮಾಡಲಿಕ್ಕೆ ಇಂಡೈರೆಕ್ಟ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಇಂಡೈರೆಕ್ಟ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಈ ಪ್ರೊವಿಷನ್ಸ್ಗಳು. ಸೊ ಇದರೊಂದಿಗೆ ಸಂವಿಧಾನಾತ್ಮಕವಾಗಿ ಇನ್ನೊಂದು ಬೆಸ್ಟ್ ಪ್ರೊವಿಷನ್ ಅಂತಂದರೆ, ಇವಾಗ ಯಾವ ರೀತಿಯಂಥ ಬಿಲ್ಗಳನ್ನು ಮೆನ್ಷನ್ ಮಾಡಬೇಕು ಮಸ್ಟ್ ಅನ್ನುವಂಥ ಒಂದು ಬಿಲ್ ಇದೆ. ಬ್ಲೂ ಕಲರ್ ಕಾಣುತ್ತೋ ಇಲ್ವೋ ನಿಮಗೆ? ಓಕೆ, ರೆಡ್ಡಲ್ಲೇ ನೋಡೋಣ. ಮಸ್ಟ್ ಕೀಪ್ ಫಾರ್ ಕನ್ಸಿಡ್ರೇಷನ್. ಯಾವ ಬಿಲ್ಲನ್ನು ಅವರು ಕಂಪಲ್ಸರಿ ಗವರ್ನರ್ ಅವರು ಪ್ರೆಸಿಡೆಂಟ್ ಅವರ ಅಸೆಂಟ್ಗೆ ಇಡಬೇಕು. ಯಾವ ಬಿಲ್ಲನ್ನು? ಯಾವ ಬಿಲ್ ಅಂತಂದರೆ ಹೈಕೋರ್ಟ್ ರೈಟ್, ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಪವರ್ ಅದರ ಒಂದು ಪವರ್ ಏನಿದೆ, ಅದರ ಒಂದು ಡಿಗ್ನಿಟಿಯನ್ನು ವಯೋಲೇಷನ್ ಮಾಡ್ತಕ್ಕಂಥ ಪ್ರೊವಿಷನ್ಸ್ಗಳು ಏನಾದರೂ ಬಿಲ್ಲಲ್ಲಿದ್ದರೆ ಅಂಥ ಬಿಲ್ಲನ್ನು ಪ್ರೆಸಿಡೆಂಟ್ ಅವರ ಕನ್ಸಿಡ್ರೇಷನ್ಗೆ ಇಡಬೇಕು ಅಂತ ಸಂವಿಧಾನದಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಈ 3 ಎಡಿಷ್ನಲ್ ಪಾಯಿಂಟ್. ಮೊದಲು ಏನು ಮಾಡಿದ್ದಾರೆ, ಗವರ್ನರ್ ಅವರು ವಿಥೋಲ್ಡ್ ಮಾಡ್ತಕ್ಕಂಥ ಕಂಡೀಷನ್ಸನ್ನು ಅಥವಾ ಈ ರೀತಿಯಂಥ ಪ್ರೊವಿಷನನ್ನು ಮಿಸ್ಯೂಸ್ ಮಾಡ್ತಾ ಬಂದಿದ್ದಾರೆ. ಇವಾಗ ಅವರು ಪ್ರೆಸಿಡೆಂಟ್ ಅವರ ಕನ್ಸಿಡ್ರೇಷನ್ಗೆ ಇಡ್ತಾ ಇದ್ದಾರೆ ಅನ್ನೋದು ಸೆಕೆಂಡ್ ಪ್ರೊವಿಷನ್. ಪ್ರೆಸಿಡೆಂಟ್ ಅವರ ಕನ್ಸಿಡ್ರೇಷನ್ ಇಡುವಂಥ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಕೇವಲ ಹೈಕೋರ್ಟ್ಗೆ ಸಂಬಂಧಿಸಿದಂತಹ ಪ್ರೊವಿಷನ್ಸ್ಗಳು ಏನಾದರೂ ವಯೋಲೇಟ್ ಆದರೆ ಅದರ ಒಂದು ಡಿಗ್ನಿಟಿ ಅಥವಾ ಅದರ ಒಂದು ಪವರ್ಗೆ ಸಂಬಂಧಪಟ್ಟಂತೆ ಏನಾದರೂ ಕ್ವಶನ್ ಇದ್ದರೆ ಆ ಒಂದು ಸಂದರ್ಭದಲ್ಲಿ ಗವರ್ನರ್ ಅವರು ಪ್ರೆಸಿಡೆಂಟ್ ಅವರ ಕನ್ಸಿಡ್ರೇಷನ್ಗೆ ಇಡಲಿಕ್ಕೆ ಸಾಧ್ಯತೆ ಇದೆ ಅಂತ ಈ ರೀತಿಯಾದಂಥ ಎಕ್ಸೆಪ್ಷನ್ ನೋಡಿದ್ದಾರೆ. ಸೊ ಇವಾಗ ಪ್ರೆಸಿಡೆಂಟ್ ಅವರು ಇಂಡೈರೆಕ್ಟ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಕನ್ಕರೆಂಟ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ನಾವು ಪ್ರೊವಿಷನ್ಸ್ಗಳನ್ನು ಕಾಣ್ಬೋದು. ಆರ್ಡಿನೆನ್ಸ್ ಮೇಕಿಂಗ್ ಕನ್ಸಿಡರೇಷನಲ್ಲಿ ಮಾತ್ರ ಗವರ್ನರ್ ಅವರು ಪ್ರೆಸಿಡೆಂಟ್ ಅವರ ಒಂದು ಕನ್ಸಿಡ್ರೇಷನನ್ನು ಕಾಣುವಂಥದ್ದು. ಅನ್ನೆಸೆಸರಿಲಿ ಎಲ್ಲ ಬಿಲ್ಸ್ಗಳನ್ನು ಇಡಬಾರ್ದು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಆರ್ಟಿಕಲಿಂದ ಕನೆಕ್ಟ್ ಮಾಡುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕ್ರಿಟಿಕಲ್ ಅನಲೈಸಿಸ್ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ ನಿಮಗೆ ಗೊತ್ತಿರೋ ಪ್ರಕಾರ. ಸೊ ಬೇಸಿಕಲಿ ಇಲ್ಲಿ ಈ ಒಂದು ಕಂಪ್ಲೀಟ್ ಆರ್ಟಿಕಲ್ ನಡಿನಲ್ಲಿ ಗವರ್ನರ್ ಅವರು ಬಿಲ್ಲನ್ನು ವಿತ್ಹೋಲ್ಡ್ ಮಾಡಲಿಕ್ಕೆ ಯಾವ್ಯಾವ ಲಾಸ್ಗಳು ಅಥವಾ ಕ್ಲಾಸ್ಗಳು ಏನಿದಾವಲ್ಲ, ಆ್ಯಕ್ಚುಲಿ 1 ಮಿನಿಟ್, ಇಲ್ಲಿ ಆರ್ಟಿಕಲ್ 354 ಅಲ್ಲ, ಸಾರಿ 254 ನಡಿನಲ್ಲಿ ಕ್ಲಾಸ್ 2ನ ಪ್ರಕಾರ, ಕ್ಲಾಸ್ 2ನಲ್ಲಿ ಇರುವಂಥ ಪ್ರೊವಿಷನ್ ಕನ್ಕರೆಂಟ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ತಾ ಇದ್ದೀವಿ. ಈ ಒಂದು ಆರ್ಡಿನೆನ್ಸ್ ನಡಿನಲ್ಲೂ ಸಹ ಕೆಲವೊಂದಿಷ್ಟು ಕ್ಲಾಸ್ಗಳು ಹೇಳೋ ಪ್ರಕಾರ ಗವರ್ನರ್ ಅವರು ಹೇಗೆ ಪ್ರೆಸಿಡೆಂಟ್ ಅವರ ಕನ್ಸಿಡ್ರೇಷನನ್ನು ಮಾಡ್ತಾ ಇದ್ದಾರೆ ಅಂತ ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡ್ಕೋಬೋದು. ಜನರಲಿ ಇವಾಗ ಯಾವುದೇ ಒಂದು ಬಿಲ್ಲನ್ನು ನಾವು ವಿತ್ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಒಂದು ಬಿಲ್ನ ವಿತ್ಹೋಲ್ಡ್ ಮಾಡುವಂಥ ಒಂದು ಕನ್ಸಿಡ್ರೇಷನ್ಗೆ ನಾವೇನು ಅನ್ಬೋದು, ನ್ಯಾಚುರಲ್ ಡೆತ್ ಆಗಿಬಿಡುತ್ತೆ ಆ ಒಂದು ಬಿಲ್ನ. ಸೊ ಹಾಗಾಗಿ ಅದರ ಪ್ರೊವಿಷನ್ಸ್ಗಳು ಹಾಳಾಗುತ್ತೆ. ಸರ್ಕಾರ ಇವತ್ತು ಫೇಲ್ಯೂರ್ ಅನ್ನುವಂಥ ಒಂದು ರಿಫ್ಲೆಕ್ಷನು ಸಹ ಬರುತ್ತೆ. ಸರ್ಕಾರ ಯಾವುದೇ ರೀತಿ ಅಂತ ಗವರ್ನೆನ್ಸನ್ನು ಮಾಡಲಿಕ್ಕೆ ಇಲ್ಲಿ ಹರ್ಡಲ್ಸ್ ಆಗ್ತಾ ಇದೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳನ್ನು ಸಾಕಷ್ಟು ಸಾರಿ ನಾವು ನ್ಯೂಸಲ್ಲಿ ನೋಡ್ತಾ ಬರ್ತಾ ಇದ್ದೀವಿ. ಸೊ ನೀವು ಇವತ್ತು ಮಾಡಬೇಕಾಗಿರೋದು ಲಕ್ಷ್ಮೀಕಾಂತಲ್ಲಿ ಕಂಪ್ಲೀಟ್ ಆಗಿ ಗವರ್ನರ್ ಫಂಕ್ಷನ್ಸ್ ಏನಿದೆ ಬಿಲ್ಗೆ ಸಂಬಂಧಿಸಿದಂತೆ, ಪ್ರೆಸಿಡೆಂಟ್ ಅವರ ಫಂಕ್ಷನ್ ಏನಿದೆ, ಅದರಲ್ಲೂ ಸ್ಟೇಟ್ ಬಿಲ್ಸ್ ಬಂದಾಗ ಏನು ಆ್ಯಕ್ಷನ್ಸ್ ಮಾಡ್ತಾರೆ, ಇದನ್ನೆಲ್ಲ ಒಂದ್ಸರ್ತಿ ನೀವು ರಿವಿಷನ್ ಮಾಡಿದರೆ ಲಾಂಗ್ ಟರ್ಮಲ್ಲಿ ರೀಕಾಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲನ್ನು ಕನ್ಸಿಡರ್ ಮಾಡೋದಾದರೆ ಆ್ಯಂಟಿ ಡಿಫೆಕ್ಷನ್ ಲಾಗೆ ಸಂಬಂಧಪಟ್ಟಂತೆ ಅದರಲ್ಲೂ ಪ್ರೆಸೆಂಟ್ ಕಂಡೀಷನಲ್ಲಿ ಈ ಆಥರ್ ಅವರು ಹೇಳೋ ಪ್ರಕಾರ ಆ್ಯಂಟಿ ಡಿಫೆಕ್ಷನ್ ಇವಾಗ ಸಾಕಷ್ಟು ಎಂ ಪಿಸ್ಗಳನ್ನು ಎಕ್ಸ್ಪೆಲ್ ಮಾಡ್ತಾ ಇದ್ದಾರೆ. ಕೆಲವೊಂದು ಇಶ್ಯೂಸ್ಗಳು ನಡೀತಾ ಇದೆ. ಅದರಲ್ಲೂ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ. ಸೊ ಮೊದಲೇದಾಗಿ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡೋದಾದರೆ ಆ್ಯಂಟಿ ಡಿಫೆಕ್ಷನ್ ಲಾಗೆ ಸಂಬಂಧಪಟ್ಟಂತೆ ಅದರಲ್ಲೂ ಇವಾಗ ಈ ಒಂದು ಆರ್ಟಿಕಲ್ನ ಎಕ್ಸಾಂಪಲ್ ಏನಂದರೆ ಮಹಾರಾಷ್ಟ್ರದ ಅಸೆಂಬ್ಲಿಯಲ್ಲಿ ನಡೀತಾ ಇರುವಂಥ ಒಂದು ಕನ್ಸಿಡ್ರೇಷನನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂಥ ಒಂದು ಕನ್ಸಿಡ್ರೇಷನ್ ಏನಂತಂದರೆ ಎಂಪಿಸ್ಗಳನ್ನು ಡಿಸ್ಕ್ವಾಲಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಆ್ಯಂಟಿ ಡಿಫೆಕ್ಷನ್ ಲಾನ ಕಾಣ್ತಾ ಇದ್ದೀವಿ. ಆ್ಯಂಟಿ ಡಿಫೆಕ್ಷನ್ ಲಾನಲ್ಲಿರುವಂಥ ಪ್ರೊವಿಷನ್ಸ್ಗಳು ಯಾವ ರೀತಿಯಾಗಿದೆ, ಮೊದಲ ಹಂತದಲ್ಲಿ ನಾವು ತಿಳ್ಕೊಬೇಕಾಗಿರೋದು ಇವಾಗ ಆರ್ಟಿಕಲಲ್ಲಿ ಕಂಪ್ಲೀಟ್ ಆಗಿ ಮರ್ಜರ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಯಾವ ರೀತಿಯಾಗಿದೆ, ಏನು ಬದಲಾವಣೆ ಆಗ್ತಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಏನು ಪ್ರೊವಿಷನ್ಸ್ಗಳು ಚೇಂಜ್ ಆಗಿದೆ, ಯಾವ್ಯಾವ ಸ್ಟೇಟ್ಸ್ಗಳಲ್ಲಿ ನಾವು ಕಾಣ್ತಾ ಇದ್ದೀವಿ, ಮಹಾರಾಷ್ಟ್ರ ಆಗಿರ್ಬೋದು, ಮಧ್ಯಪ್ರದೇಶ್, ಮಣಿಪುರ್, ಕರ್ನಾಟಕ, ಅರುಣಾಚಲ ಪ್ರದೇಶದಲ್ಲಿ. ಸೊ ಈ ಒಂದು ಲಾನಲ್ಲಿರುವಂತಹ ಲೂಪ್ ಹೋಲ್ಸ್ಗಳನ್ನು ಯೂಸ್ ಮಾಡ್ತಾ ಬರ್ತಾ ಇದ್ದಾರೆ, ಅಥವಾ ಸರ್ಕಾರವನ್ನು ಡಿಫೀಟ್ ಮಾಡುವಂತಹ ಸಂದರ್ಭದಲ್ಲಿ ಮರ್ಜರ್ ಕಂಡೀಷನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಈ ಲಾನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಏನು ಬದಲಾವಣೆ ಮಾಡ್ತಾ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಕೆಲವೊಂದಿಷ್ಟು
ಲೀಗಲ್ ಪಾಲಿಸೀಸ್ಗಳನ್ನು, ಅದರಲ್ಲೂ 10th ಶೆಡ್ಯೂಲನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಅನ್ನುವಂಥ ಕನ್ಸಿಡ್ರೇಷನನ್ನು ಕಾಣುವಂಥದ್ದು. ನಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಂತಂದರೆ, ಇವಾಗ ಆ್ಯಂಟಿ ಡಿಫೆಕ್ಷನ್ ಲಾ ನಡಿನಲ್ಲಿ ಏನು ಪ್ರೊವಿಷನ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ್ಯಂಟಿ ಡಿಫೆಕ್ಷನ್ ಲಾನ ನಾವು ಕನ್ಸಿಡರ್ ಮಾಡೋದಾದರೆ ಆ್ಯಂಟಿ ಡಿಫೆಕ್ಷನ್ ಲಾ ನಡಿನಲ್ಲಿ ಫಸ್ಟು ಮೆಂಬರ್ಸ್ಗಳನ್ನು ಯಾವ ರೀತಿಯಾಗಿ ಡಿಸ್ಕ್ವಾಲಿಫೈ ಮಾಡ್ತಾರೆ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ನೋಡಬೇಕಾಗುತ್ತೆ. ಸೊ ಮೆಂಬರ್ಸ್ಗಳನ್ನು ಡಿಸ್ಕ್ವಾಲಿಫೈ ಮಾಡುವಾಗ ಮೊದಲ ಹಂತದಲ್ಲಿ ಇವಾಗ ಪಾರ್ಟಿಗೆ ಎಕ್ಸಾಮ್ಷನ್ಸ್ಗಳು ಏನಿದಾವೆ ಅನ್ನೋದು ನಾವು ನೋಡೋಣ. ಓಕೆ, ಮೊದಲು ಏನಾಗುತ್ತೆ ಅಂದರೆ, ಇವಾಗ ಒಂದು ಪೊಲಿಟಿಕಲ್ ಪಾರ್ಟೀಸ್ಗೆ ನೀವು ಜಾಯ್ನ್ ಆಗಿದ್ದೀರಾ. ಓಕೆ, ಇವಾಗ ಆಲ್ರೆಡಿ ನೀವು ಪೊಲಿಟಿಕಲ್ ಪಾರ್ಟೀಸ್ಗೆ ಜಾಯ್ನ್ ಆಗಿದ್ದೀರಾ. ಆ ಒಂದು ಪೊಲಿಟಿಕಲ್ ಪಾರ್ಟಿಯ ರಿಪ್ರೆಸೆಂಟೇಟಿವಿಂದ ನೀವು ಇವತ್ತು ಪಾರ್ಲಿಮೆಂಟ್ನ ಮೆಂಬರ್ ಆಗಿದ್ದೀರಾ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಮೆಂಬರ್ ಆಗಿದ್ದೀರಾ. ಈ ಸಂದರ್ಭದಲ್ಲಿ ನೀವು ಸಡನ್ ಆಗಿ ಏನು ಮಾಡ್ತೀರಾ, ಈ ಒಂದು ಪೊಲಿಟಿಕಲ್ ಪಾರ್ಟಿಯ ಮೆಂಬರ್ಶಿಪ್ಪನ್ನು ನೀವು ಗಿವ್ ಅಪ್ ಮಾಡ್ತೀರಾ. ಏನೋ ಇಶ್ಯೂ ಅರೈಸ್ ಆಗಿ ಮೆಂಬರ್ಶಿಪ್ಪನ್ನು ನೀವು ಗಿವ್ ಅಪ್ ಮಾಡಿದ್ರೆ, ಓಕೆ, ಮೆಂಬರ್ಶಿಪ್ಪನ್ನು ಗಿವ್ ಅಪ್ ಮಾಡಿದಾಗ, ಪೊಲಿಟಿಕಲ್ ಪಾರ್ಟಿಯ ಮೆಂಬರ್ಶಿಪ್ಪನ್ನು ನೀವು ಗಿವ್ ಅಪ್ ಮಾಡಿದಾಗ ನೀವು ಸದಸ್ಯತ್ವವನ್ನು ಕಳೆದುಕೊಳ್ತೀರಾ. ಪಾರ್ಲಿಮೆಂಟ್ ಮೆಂಬರ್ ಆಗಿ ನೀವು ಇರೋದಿಲ್ಲ ಅನ್ನುವಂಥ ಒಂದು ಕನ್ಸಿಡರೇಷನ್. ಇದು ಆ್ಯಂಟಿ ಡಿಫೆಕ್ಷನ್ ಲಾ ನಡಿನಲ್ಲಿರ್ತಕ್ಕಂಥ ಕನ್ಸಿಡರೇಷನ್. ಓಕೆ, 10th ಶೆಡ್ಯೂಲಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೀವಿ. ಪೊಲಿಟಿಕಲ್ ಪಾರ್ಟಿಯ ಮೆಂಬರ್ಶಿಪ್ಪನ್ನು ನೀವು ಕಳೆದುಕೊಳ್ಳುವಂಥ ಸಂದರ್ಭದಲ್ಲಿ, ಇನ್ನು ಪೊಲಿಟಿಕಲ್ ಪಾರ್ಟಿಗಳು ಏನು ಮಾಡ್ತಾ ಇರುತ್ತೆ, ಕೆಲವೊಂದಿಷ್ಟು ಸರ್ತಿ ನಿಮಗೆ ಡೈರೆಕ್ಷನನ್ನು ಕೊಡ್ತಾ ಇರುತ್ತೆ. ಸೊ ಹೇಗೆ ಒಂದು ಪರ್ಟಿಕ್ಯುಲರ್ ಬಿಲ್ ಅಥವಾ ಪರ್ಟಿಕ್ಯುಲರ್ ಡಿಸ್ಕಷನಲ್ಲಿ ಆ್ಯಕ್ಷನನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಥವಾ ಯಾವುದೇ ಒಂದು ಲಾಗೆ ಸಂಬಂಧಪಟ್ಟಂಥ ರೆಸ್ಪಾನ್ಸ್ ಏನಿರುತ್ತೆ, ಒಂದು ಪೊಲಿಟಿಕಲ್ ಪಾರ್ಟಿಯ ಐಡಿಯಾಲಜಿ ಆಗಿರ್ಬೋದು, ಅವರ ಆಧಾರದ ಮೇಲೆ ಡೈರೆಕ್ಷನ್ಸನ್ನು ಕೊಡ್ತಾ ಇರ್ತಾರೆ. ನೀವು ಆ ಒಂದು ಡೈರೆಕ್ಷನ್ಗೆ ವಿರುದ್ಧವಾದರೆ, ಪೊಲಿಟಿಕಲ್ ಪಾರ್ಟಿಗೆ ಕೊಡ್ತಕ್ಕಂಥ ಒಂದು ಡೈರೆಕ್ಷನ್ಗೆ ಅಪೋಸಿಟ್ ಆದರೆ, ಓಕೆ, ಡೈರೆಕ್ಷನ್ಗೆ ನೀವು ಅಪೋಸಿಟ್ ಆ್ಯಕ್ಷನನ್ನು ತೋರಿಸಿದರೆ, ಈ ಒಂದು ಸಂದರ್ಭದಲ್ಲಿಯೂ ಸಹ ನೀವು ಮೆಂಬರ್ಶಿಪ್ಪನ್ನು ಕಳೆದುಕೊಳ್ತೀರಾ. ಇದು ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟಂಥ ಒಂದು ಮೆಂಬರ್ಶಿಪ್. ಇನ್ನು ಇದರೊಂದಿಗೆ ಇನ್ನೊಂದು ಕನ್ಸಿಡ್ರೇಷನ್ ಏನಂತಂದರೆ, ನೀವು ಇಂಡಿಪೆಂಡೆಂಟ್ ಮೆಂಬರ್ ಆಗಿರ್ತೀರಾ. ಓಕೆ, ಇಂಡಿಪೆಂಡೆಂಟ್ ಮೆಂಬರ್ ಆಗಿ ಎಲೆಕ್ಟ್ ಆಗಿರ್ತೀರಾ. ಓಕೆ, ಎಲೆಕ್ಷನ್ ಆಗಿರೋದು ಇಂಡಿಪೆಂಡೆಂಟ್ ಮೆಂಬರಿಂದ. ನೀವು ಅಲ್ಲಿ ಮೆಂಬರ್ ಆದಮೇಲೆ, ಪಾರ್ಲಿಮೆಂಟ್ನ ಮೆಂಬರ್ ಆದಮೇಲೆ ಏನು ಮಾಡ್ತೀರಾ, ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿಗೆ ಜಾಯ್ನ್ ಆದರೆ ಆ ಸಂದರ್ಭದಲ್ಲೂ ಸಹ ನೀವು ಮೆಂಬರ್ಶಿಪ್ಪನ್ನು ಕಳೆದುಕೊಡ್ತೀರಾ. ಇಂಡಿಪೆಂಡೆಂಟಾಗಿ ಎಲೆಕ್ಟ್ ಆಗಿದ್ದೀರಾ, ಮತ್ತು ಪೊಲಿಟಿಕಲ್ ಪಾರ್ಟಿಗೆ ಜಾಯ್ನ್ ಆಗ್ತೀರಾ ಅನ್ನುವಂಥ ಕನ್ಸಿಡ್ರೇಷನ್. ಸೊ ಇವಾಗ 4th ಪಾಯಿಂಟ್ ಏನಂತಂದರೆ, ಇವಾಗ ಕೆಲವೊಂದಿಷ್ಟು ಮೆಂಬರ್ಸನ್ನು ನಾಮಿನೇಷನ್ ಮಾಡೋದ್ರ ಮುಖಾಂತರ ಎಲೆಕ್ಟ್ ಮಾಡಿರ್ತಾರೆ. ಎಲೆಕ್ಷನ್ ಆದಮೇಲೆ ಈವನ್ CM ಆಗಿರ್ಬೋದು, PM ಆಗಿರ್ಬೋದು, ಅವ್ರನ್ನ ಅಪಾಯಿಂಟ್ ಮಾಡ್ಬೋದು. ಸರ್ಟನ್ ಕಂಡೀಷನಲ್ಲಿ ಅಪಾಯಿಂಟ್ ಮಾಡಿದಾದಮೇಲೆ 6 ಮಂತ್ ಒಳಗಾಗಿ ಅವರು ಪ್ರೂವ್ ಮಾಡಬೇಕಾಗುತ್ತೆ, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಎಲೆಕ್ಟ್ ಆಗಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಟೈಮ್ ಇರುತ್ತೆ, ನಾಮಿನೇಟೆಡ್ ಮೆಂಬರ್ಸ್ಗೆ ಎಷ್ಟು ಟೈಮ್ ಇರುತ್ತೆ, 6 ಮಂತ್ ಇರುತ್ತೆ ಟೈಮ್, ರೈಟ್. ಈ 6 ಮಂತ್ಸ್ ಒಳಗಾಗಿ ಅವರು ಯಾವುದಾದ್ರೂ ಪಾರ್ಟಿ ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬೇಕು. ಆಫ್ಟರ್ 6 ಮಂತ್, ಆಫ್ಟರ್ ದ ಡ್ಯೂರೇಷನ್ ಏನಾದರೂ ಆದರೆ ಸದಸ್ಯತ್ವವನ್ನು ಅವರು ಕಳೆದುಕೊಳ್ತಾರೆ. 6 ಮಂತ್ ಮಾತ್ರ ಅವ್ರಿಗೆ ಲಿಮಿಟೇಷನ್ ಇದೆ, 6 ಮಂತ್ಸ್. ಸೊ ಇಂಡಿಪೆಂಡೆಂಟ್ ಮೆಂಬರು ಬೇರೆ ಒಂದು ಪಾರ್ಟಿಗೆ ಜಾಯ್ನ್ ಆದರೆ, ಇಂಡಿಪೆಂಡೆಂಟಾಗಿ ಎಲೆಕ್ಟ್ ಆಗಿರೋ ಮೆಂಬರ್ ಬೇರೆ ಪಾರ್ಟಿಗೆ ಜಾಯ್ನ್ ಆದರೆ, ಅಥವಾ ನಾಮಿನೇಟೆಡ್ ಮೆಂಬರ್ 6 ಮಂತ್ ಆದಮೇಲೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಜಾಯ್ನ್ ಆದರೆ, ಪೊಲಿಟಿಕಲ್ ಪಾರ್ಟಿಯ ಡೈರೆಕ್ಷನ್ಗೆ ಸಂಬಂಧಪಟ್ಟಂತೆ ಅಥವಾ ನೀವು ಮೆಂಬರ್ಶಿಪ್ಪನ್ನು ಗಿವ್ ಅಪ್ ಆದರೆ ಆಟೋಮೆಟಿಕ್ಲಿ ಸದಸ್ಯತ್ವವನ್ನು ಕಳೆದುಕೊಳ್ತೀರಿ ಅನ್ನುವಂಥ ಪ್ರೊವಿಷನ್. ಇದರೊಂದಿಗೆ ಇರುವಂಥ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ, ಕೆಲವೊಂದಿಷ್ಟು ಎಕ್ಸೆಪ್ಷನ್ಸನ್ನು ನಾವಿಲ್ಲಿ ಕಾಣ್ಬೋದು. ಯಾವ ರೀತಿ ಅಂತ ಎಕ್ಸೆಪ್ಷನ್ ಅಂತಂದರೆ, ಫಾರ್ ಎಕ್ಸಾಂಪಲ್, ಇವಾಗ ಈ ಮೊದಲಿರುವಂಥ ಲಾಸ್ ಏನಂತಂದರೆ, ಫಸ್ಟು 1/3 ಮೆಂಬರ್ಸ್ಗೆ ಸಂಬಂಧಪಟ್ಟಂಥ ಮರ್ಜರ್ ಕಂಡೀಷನನ್ನು ಕಾಣ್ತಾ ಇದ್ವಿ. ಸೊ ಲಾ ಸ್ಟಾರ್ಟ್ ಆದಾಗ 1/3 ಮೆಂಬರ್ಸ್ಗಳು, ಇವಾಗ ಒಂದು ಪೊಲಿಟಿಕಲ್ ಪಾರ್ಟಿಲಿ ಇರ್ತಕ್ಕಂಥ ಮೆಂಬರ್ಸ್ಗಳು 1/3 ಮೆಂಬರ್ಸ್ ಏನು ಮಾಡ್ಬೋದು, ಬೇರೆ ಒಂದು ಪೊಲಿಟಿಕಲ್ ಪಾರ್ಟೀಸ್ಗೆ ಜಾಯ್ನ್ ಆದಾಗ ಆವಾಗ ಅವರು ಸದಸ್ಯತ್ವವನ್ನು ಕಳೆದುಕೊಳ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ತಾ ಇದ್ವಿ. ಆದರೆ ಈ ಒಂದು ಪ್ರೊವಿಷನನ್ನು ಬದಲಾವಣೆ ಮಾಡಿದ್ದಾರೆ. 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ಮುಖಾಂತರ 2003ನಲ್ಲಿ ಇದನ್ನು ಬದಲಾವಣೆ ಮಾಡಿರೋದಾಗಿ ಕಾಣ್ತಾ ಇದ್ದೀವಿ. ಸೊ ಮರ್ಜರ್ಗೆ ಸಂಬಂಧಪಟ್ಟಂಥ ಎಕ್ಸೆಪ್ಷನನ್ನು ಈ ಮೊದಲು ನಾವು ನೋಡ್ತಾ ಇದ್ವಿ. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ 2/3 ಇದೆ. 2/3 ಮರ್ಜರ್ ರಿಲೇಟೆಡ್ ಇರುವಂತೆ ನಾವು ಕಾಣ್ತಾ ಇದ್ದೀವಿ. ಮರ್ಜ್ ಆದ್ರೂ ಸಹ ಯಾವುದೇ ರೀತಿಯಂಥ ಮೆಂಬರ್ಶಿಪ್ಪನ್ನು ಕಳೆದುಕೊಳ್ಳಲ್ಲ. ಇದು ಮೆಂಬರ್ಶಿಪ್ನಿಗೆ ಸಂಬಂಧಪಟ್ಟಂಥ ಸಂಖ್ಯೆನ ಇಲ್ಲಿ ಜಾಸ್ತಿ ಮಾಡಿದ್ದಾರೆ. 2/3 ಮೆಂಬರ್ಸ್ ಅನ್ನುವಂಥ ಕನ್ಸಿಡರೇಷನನ್ನು ಮಾಡ್ತಾ ಇದ್ವಿ. ಇದರೊಂದಿಗೆ ಇರುವಂಥ ಇನ್ನೊಂದು ಎಕ್ಸೆಪ್ಷನ್ ಅಂತಂದರೆ, ಇವಾಗ ಪ್ರಿಸೈಡಿಂಗ್ ಆಫೀಸರ್ಸ್ ಇರ್ತಾರೆ. ಓಕೆ, ಪ್ರಿಸೈಡಿಂಗ್ ಆಫೀಸರ್, ಸ್ಪೀಕರ್, ಓಕೆ, ಪ್ರಿಸೈಡಿಂಗ್ ಆಫೀಸರ್ಸ್ ಲೋಕಸಭೆಯಲ್ಲಿ ಸ್ಪೀಕರ್ ಅಂತ ಕರಿತೀವಿ, ರಾಜ್ಯಸಭೆಯಲ್ಲಿ ಚೇರ್ಮನ್ ಅಂತ ಕರಿತೀವಿ, ರೈಟ್. ಸೊ ಈ ಪ್ರಿಸೈಡಿಂಗ್ ಆಫೀಸರ್ಸ್ಗಳು ಅವರು ಇವಾಗ ಮೆಂಬರೇ ಇರ್ತಾರೆ, ಆ ಒಂದು ಪಾರ್ಲಿಮೆಂಟ್ ಲೋಕಸಭೆಯಲ್ಲಿ ಮೆಂಬರ್ ಇರ್ತಾರೆ. ಅವರು ಒಂದು ವೇಳೆ ಪ್ರಿಸೈಡಿಂಗ್ ಆಫೀಸರ್ ಆಗಿ ಎಲೆಕ್ಟ್ ಆದರೆ
ಅವರು ಒಂದು ಡಿಸಿಷನ್ ತೆಗೆದುಕೊಳ್ಬೋದು. ಅವರು ಪೊಲಿಟಿಕಲ್ ಪಾರ್ಟಿಯಿಂದ ಗಿವ್ ಅಪ್ ಮಾಡಿದ್ರು ಮಾಡ್ಬೋದು, ಅಥವಾ ತಮ್ಮ ಒಂದು ಪ್ರಿಸೈಡಿಂಗ್ ಆಫೀಸರ್ ಪೊಸಿಷನನ್ನು ಅವರು ಹೋದಾದ್ಮೇಲೆ ಅಥವಾ ಅಲ್ಲಿಂದ ಗಿವ್ ಅಪ್ ಆಗಿರುವಂಥ ಸಂದರ್ಭದಲ್ಲಿ ಅಗೇನ್ ಅವರು ಪೊಲಿಟಿಕಲ್ ಪಾರ್ಟೀಸ್ಗೆ ಜಾಯ್ನ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಪ್ರಿಸೈಡಿಂಗ್ ಆಫೀಸರ್ಗೆ ಇರುವಂಥ ಒಂದು ಎಕ್ಸೆಪ್ಷನನ್ನು ಸಹ ನಾವಿಲ್ಲಿ ಕಾಣುವಂಥದ್ದು. ಸೊ ಜನರಲ್ ಆಗಿ ಇವಾಗ MLAsಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕರ್ನಾಟಕದಲ್ಲಿ ಕೆಲವೊಂದು ಇಶ್ಯೂಸ್ಗಳನ್ನು ನೋಡ್ತಾ ಇದ್ವಿ. ಅಲ್ಲಿರುವಂಥ ಸ್ಟೇಟ್ ಗೌರ್ಮೆಂಟನ್ನು ರಿಮೂವ್ ಮಾಡಲಿಕ್ಕೆ ಹೇಗೆ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್ಗಳ ಒಂದು ಇಶ್ಯೂಸ್ಗಳನ್ನು ಕಾಣುವಂಥದ್ದು, ಕುಮಾರಸ್ವಾಮಿಯವರ ಒಂದು ನೇತೃತ್ವದಲ್ಲಿ ಹೇಗೆ ಅವರು ಜನರನ್ನು ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಮುಂದಾಗಿರುವಂಥ ಒಂದು ಕಂಡೀಷನ್ಸನ್ನು ಕಾಣುವಂಥದ್ದು, ಹರಿಯಾಣದಲ್ಲಿ ಆಗಿರ್ಬೋದು, ಅಥವಾ ಇವಾಗ ಉತ್ತರ ಪ್ರದೇಶದಲ್ಲೂ ಸಹ ಈ ಒಂದು ಪೊಲಿಟಿಕಲ್ ಪಾರ್ಟೀಸ್ಗಳ ಒಂದು ಇನ್ಫ್ಲುಯೆನ್ಸನ್ನು ಕಾಣ್ತಾ ಇದ್ದೀವಿ. ಈ ಒಂದು ಕನ್ಸಿಡರೇಷನ್ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಮಹಾರಾಷ್ಟ್ರದಲ್ಲಿರುವಂಥ ಇಶ್ಯೂ ಏನಿದೆ ಅಂತಂದರೆ, ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, 2 ಪೊಲಿಟಿಕಲ್ ಪಾರ್ಟೀಸ್ಗಳಿದ್ದಾವೆ, ಅವರು ಮರ್ಜ್ ಆಗ್ತಾ ಇಲ್ಲ. ಆದರೂ ಮರ್ಜ್ ಆಗದೇ ಒಂದು ಕಂಡೀಷನನ್ನು ಹೊರತುಪಡಿಸಿ 2/3 ಮೆಜಾರಿಟಿಯನ್ನು ಎನ್ಶೋರ್ ಮಾಡೋದ್ರ ಬದಲಾಗಿ ಅವರು ಸಪ್ರೇಟೇ ಇದ್ದಾವೆ. ಆ ಪೊಲಿಟಿಕಲ್ ಪಾರ್ಟಿ ಸಪ್ರೇಟ್ ಇರುವಂಥ ಒಂದು ಕನ್ಸಿಡರೇಷನನ್ನು ಕಾಣ್ತಾ ಇದ್ದೀವಿ. ಅವರು ಇವಾಗ BJPಗೆ ಜಾಯ್ನ್ ಆಗುವಂಥ ಒಂದು ಕನ್ಸಿಡರೇಷನನ್ನು ಕಾಣ್ತಾ ಇದ್ದಾರೆ ಅನ್ನುವಂಥದ್ದಾಗಿ ನಾವಿಲ್ಲಿ ಕಾಣ್ಬೋದು. ಸೊ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಸ್ಪೆಸಿಫಿಕಲಿ 2 ಪೊಲಿಟಿಕಲ್ ಪಾರ್ಟೀಸ್ಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡೋದಾದರೆ, ಎಸ್ 2003ನಲ್ಲಿ ಲಾನ್ನ ಬದಲಾವಣೆ ಮಾಡಿರೋದಾಗಿ ಕಾಣ್ತಾ ಇದ್ದೀವಿ. ಇದರೊಂದಿಗೆ ಮಹಾರಾಷ್ಟ್ರದಲ್ಲಿರುವಂಥ ಪೊಲಿಟಿಕಲ್ ಪಾರ್ಟೀಸ್ ನೇಮನ್ನು NCP ಆಗಿರ್ಬೋದು, ಶಿವಸೇನಾ ಮತ್ತು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ, ನಂಗೆ ನೆನಪಾಗಲಿಲ್ಲ, ಶಿವಸೇನಾ ಮತ್ತು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಏನಿದೆಯಲ್ಲ, ಇವರು ಇವತ್ತು ಮರ್ಜರ್ಗೆ ಸಂಬಂಧಪಟ್ಟಂತೆ ಒಂದು ಇಶ್ಯೂವನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಇವ್ರು ಏನು ಮಾಡ್ತಾ ಇದ್ದಾರೆ, ತಾವು 2 ನ್ಯಾಷನಲ್ ಪಾರ್ಟೀಸ್ಗಳು, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಏನಿದೆಯಲ್ಲ, ತಮ್ಮ ಒಂದು ಒರಿಜಿನಾಲಿಟಿಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಅವರು BJPಗೆ ಜಾಯ್ನ್ ಆಗ್ತೀನಿ ಅನ್ನುವಂಥ ಒಂದು ಇಶ್ಯೂವನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಲಾನ ವೈಸ್ ನಾವು ನೋಡೋದಾದರೆ ಅವರು ಆ್ಯಕ್ಚುಲಿ 2/3 ಮೆಜಾರಿಟಿಯನ್ನು ಯೂಸ್ ಮಾಡ್ಬೋದು, ಮರ್ಜರನ್ನು ಮಾಡ್ಬೋದು. ಆದರೆ ಅವರು ಇಲ್ಲಿ ಇಶ್ಯೂಸನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಸದಸ್ಯತ್ವನೂ ಸಹ ಉಳಿಸ್ಕೋಬೇಕು ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಕಾಣ್ತಾ ಇದ್ದೇವೆ. ಸೊ ಐಡಿಯಾಲಜೀಸ್ಗಳು ಹೇಗೆ ಬದಲಾವಣೆ ಬರ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಇನ್ ಜನರಲಿ ಈ ಪೊಲಿಟಿಕಲ್ ಇಶ್ಯೂಸ್ಗಳು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ನಮಗೆ ಬೇಕಾಗಿರುವಂಥ ಪಾಯಿಂಟ್ಸ್ಗಳು ಏನು, ಯಾವ ರೀತಿಯಾಗಿ ನಾವು ಆ್ಯಂಟಿ ಡಿಫೆಕ್ಷನ್ ಲಾ ನಡಿನಲ್ಲಿ ಮೆಂಬರ್ಸ್ಗಳ ಒಂದು ಸದಸ್ಯತ್ವಕ್ಕೆ ಸಂಬಂಧಪಟ್ಟಂತೆ ಕನ್ಸಿಡರೇಷನನ್ನು ಕಾಣ್ತಾ ಇದ್ದೀವಿ. ಸೊ ಇದರೊಂದಿಗೆ ಮೆಂಬರ್ಸನ್ನು ಡಿಸ್ಕ್ವಾಲಿಫಿಕೇಷನ್ ಮಾಡುವಂತಹ ನಿಟ್ಟಿನಲ್ಲಿ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನಡಿನಲ್ಲಿಯೂ ಸಹ ನಾವು ಕೆಲವೊಂದಿಷ್ಟು ಪ್ರೊವಿಷನ್ಸನ್ನು ಕಾಣ್ತೀವಿ. ಡಿಫಾಮೇಷನ್ ಕೇಸ್ಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವ್ರನ್ನ ರಿಲೇಟೆಡ್ ಇರುವಂತೆ ರೀಸೆಂಟಾಗಿ ನಾವು ಕನ್ಸಿಡರೇಷನ್ ಮಾಡಿದ್ವಿ. ಅದನ್ನು ಒಂದು ಸರ್ತಿ ನಾವು ರೀಕಾಲ್ ಮಾಡ್ಬೋದು. 1951 ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನಡಿನಲ್ಲಿ ಕೆಲವೊಂದಿಷ್ಟು ಕ್ಲಾಸ್ಗಳಿದ್ದಾವೆ. ಸೊ ಅಲ್ಲಿ ಯಾವ ರೀತಿಯಾಗಿ ನಾವು ಮೆಂಬರ್ಸ್ಗಳನ್ನು ಡಿಸ್ಕ್ವಾಲಿಫೈ ಮಾಡ್ತೀವಿ ಅನ್ನುವಂಥ ಒಂದು ಪ್ರೊವಿಷನ್ಸ್ಗಳು. ಸೊ ಜನರಲ್ ಆಗಿ ಈ ಒಂದು ಮೆಂಬರ್ಸ್ಗಳ ಡಿಸ್ಕ್ವಾಲಿಫಿಕೇಷನ್ಗೆ ಸಂಬಂಧಿಸಿದಂತೆ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರಿಲಿಮ್ಸಲ್ಲಿ. ಈ ಬರುವಂಥ ಎಕ್ಸಾಮಿನೇಷನಲ್ಲಿ ಅದರಲ್ಲೂ ಈ ಇಶ್ಯೂಸ್ಗಳು ಭಾಳ ನಡೀತಾ ಇದೆ. ಗವರ್ನರ್ಗೆ ಸಂಬಂಧಿಸಿದಂತೆ ಇರ್ಬೋದು, ಅಥವಾ ಮೆಂಬರ್ಸ್ಗಳನ್ನು, MPsಗಳನ್ನು ಅಥವಾ MLAsಗಳನ್ನು ಯಾವ ರೀತಿಯಾಗಿ ಡಿಸ್ಕ್ವಾಲಿಫೈ ಮಾಡಲಾಗುತ್ತೆ, ಸಂವಿಧಾನಾತ್ಮಕವಾಗಿ ಏನು ಪ್ರೊವಿಷನ್ಸ್ಗಳಿದ್ದಾವೆ, ಲಾಸ್ನಲ್ಲಿ ಏನು ಪ್ರೊವಿಷನ್ಸ್ಗಳಿದ್ದಾವೆ ಅಂತ ನಾವು ಎಕ್ಸಾಮಿನೇಷನಲ್ಲಿ ಇಂಪಾರ್ಟೆಂಟ್ಲಿ ಈ ಒಂದು ಕಾನ್ಸೆಪ್ಟನ್ನು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಆರ್ಟಿಕಲ್, ಈ ಒಂದು ಆರ್ಟಿಕಲ್ ನಡಿನಲ್ಲಿ COP28ಗೆ ಸಂಬಂಧಪಟ್ಟಂತೆ ನಾವು ಇದ್ರ ಬಗ್ಗೆ ನೋಡಿದ್ದೀವಲ್ಲ. ಸೊ ಈ ಒಂದು COP28 ನಡಿನಲ್ಲಿ ಅದರಲ್ಲೂ ಇವರು ಎಂಫಸಿಸ್ ಮಾಡ್ತಾ ಇರುವಂಥ ಒಂದು ಪಾಯಿಂಟ್ ಅಂತಂದರೆ, ಇವಾಗ ಸಿಟೀಸ್ಗೆ ಸಂಬಂಧಿಸಿದಂತೆ ಏನಾದರೂ ನಾವು ಡಿಸಿಷನನ್ನು ತೆಗೆದುಕೊಂಡಿದ್ದೀವ ಈ ಒಂದು COP28 ಔಟ್ಕಮ್ ನಡಿನಲ್ಲಿ ನೇಷನ್ಸ್ಗಳಿಗೆ, ಅಥವಾ ಇವತ್ತು ಕ್ಲೈಮೇಟ್ ಫೈನಾನ್ಸನ್ನು ನಾವು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದೀವಿ. ಈ ಒಂದು ಕ್ಲೈಮೇಟ್ ಫೈನಾನ್ಸನ್ನು ಗೌರ್ಮೆಂಟ್ಗೆ ಕೊಡ್ತಾ ಇದ್ದೀವಿ. ಸ್ಪೆಸಿಫಿಕಲಿ ಅದರಲ್ಲೂ ಈ ಒಂದು ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಕೇವಲ ಡೆವಲಪ್ಡ್ ಅಥವಾ ಡೆವಲಪಿಂಗ್ ನೇಷನ್ಸ್ ಅಲ್ಲ, ಎಲ್ಲ ನೇಷನ್ಸ್ಗಳು ಇಲ್ಲಿ ಕಾಂಟ್ರಿಬ್ಯೂಷನ್ಸನ್ನು ಮಾಡ್ಬೋದು ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಸಿಟೀಸ್ಗೆ ಸಂಬಂಧಿಸಿದಂತೆ ನಾವು ಏನು ಮಾಡ್ತಾ ಇದ್ದೀವಿ, ಸಿಟೀಸ್ ಇವತ್ತು ಸಾಕಷ್ಟು ಜಾಬನ್ನು ಕ್ರಿಯೇಟ್ ಮಾಡ್ತಾ ಇದೆ. ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸನ್ನು ಸಿಟೀಸಿಂದ ನಾವು ನೋಡ್ತಾ ಇದ್ದೀವಿ. ಇನ್ಫಾರ್ಮಲ್ ಸೆಕ್ಟರ್ ನಮ್ಮ ಒಂದು GDP ನಡಿನಲ್ಲಿ ನಮ್ಮ GDP ಕಾಂಟ್ರಿಬ್ಯೂಷನಲ್ಲಿ ಇನ್ಫಾರ್ಮಲ್ ಸೆಕ್ಟರಿಂದ ನೋಡೋದಾದರೆ 50% ನಿಯರ್ಲಿ 50%, ಓಕೆ, ನಿಯರ್ಲಿ ಎಕ್ಸಾಕ್ಟ್ ಅಲ್ಲ, ನಿಯರ್ಲಿ ಅಬೋವ್ 15 ಇರ್ಬೋದು. ನಿಯರ್ಲಿ 50% GDPಗೆ ಇನ್ಫಾರ್ಮಲ್ ಸೆಕ್ಟರ್ ಇವತ್ತು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಇನ್ಫಾರ್ಮಲ್ ಸೆಕ್ಟರ್ ಮೇಜರ್ಲಿ ಇವತ್ತು ಅರ್ಬನ್ನಿಂದ ಕ್ರಿಯೇಟ್ ಆಗುತ್ತೆ, ಅರ್ಬನ್ ಅಥವಾ ಸಿಟೀಸ್ ಅಂತ ಹೇಳ್ಬೋದು. ಸೊ ಈ ಒಂದು ಸಿಟೀಸ್ಗಳ ಬೆಳವಣಿಗೆಗೆ ಸಂಬಂಧಿಸಿದಂತೆ ನಾವು ಕನ್ಸಿಡರ್ ಮಾಡೋದಾದರೆ ಏನು ಸ್ಟ್ಯಾಂಡ್ ಆಫ್ ತೊಗೊಂಡಿದ್ದೀವಿ. ಇವಾಗ ಪ್ಯಾರಿಸ್ ಅಗ್ರಿಮೆಂಟ್, ಈ ಫಸ್ಟ್ ಪ್ಯಾರಾಗ್ರಾಫನ್ನು ನೋಡಿದರೆ ಪ್ಯಾರಿಸ್ ಅಗ್ರಿಮೆಂಟ್ ಇಶ್ಯೂಸ್ಗೆ ಸಂಬಂಧಿಸಿದಂತೆ ನಾವು ಟಾರ್ಗೆಟನ್ನು ಏನು ಹಾಕ್ಕೊಂಡಿದ್ವಿ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್, ಆಲ್ ದೀಸ್ ಥಿಂಗ್ಸ್ ಬರುತ್ತೆ ಎಲ್ಲ ನಾರ್ಮಲಿ. ನಮ್ಮ ಒಂದು ಫೋಕಸ್ ಯಾವ ರೀತಿಯಾಗಿದೆ, ಯಾವ ರೀತಿ ಅಂತ ಅಡಾಪ್ಟೇಷನ್ ಸ್ಟ್ರಾಟಜೀಸನ್ನು ಹಾಕೋಬೇಕು ಅಂತ. ಸೊ ಈ ಒಂದು ಡೆಲಿಗೇಷನ್ ನಡಿನಲ್ಲಿ ಅದರಲ್ಲೂ
ಕೆಲವೊಂದಿಷ್ಟು ಐಡೆಂಟಿಫಿಕೇಷನ್ನ ಪ್ರಕಾರ ಅರ್ಬನ್ ಏರಿಯಾದಲ್ಲಿ ಅಥವಾ ಸಿಟೀಸ್ಗಳಲ್ಲಿ ಸರಿಸುಮಾರು 44% ಪಾಪ್ಯುಲೇಷನ್ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸಿಟೀಸ್ಗಳಲ್ಲಿರ್ತಕ್ಕಂಥ ಜನಸಂಖ್ಯೆ 44% ಇದೆ. ಓಕೆ, ಗ್ಲೋಬಲ್ ಪಾಪ್ಯುಲೇಷನ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ ಅದರಲ್ಲೂ ಗ್ಲೋಬಲ್ ಪಾಪ್ಯುಲೇಷನ್ಸ್ ಅರ್ಬನಲ್ಲಿ ಸಿಟೀಸಲ್ಲಿರೋದು 44% ಆದರೆ ಅರ್ಬನಲ್ಲಿ ಇರ್ತಕ್ಕಂಥ ಒಂದು ಪಾಪ್ಯುಲೇಷನ್ಸನ್ನು ನೋಡಿದರೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಕಂಡೀಷನ್ 55% ಅಷ್ಟು ಇರುವಂಥದ್ದು. ಸೊ ಇವಾಗ ಪಾಪ್ಯುಲೇಷನ್ ಇನ್ಕ್ರೀಸ್ ಇದೆ, ಪಾಪ್ಯುಲೇಷನ್ ಹೆಚ್ಚಿದೆ ಅರ್ಬನ್ ಏರಿಯಾದಲ್ಲಿ. ಇದರಿಂದ ವಾಟ್ ಯು ಕ್ಯಾನ್ ಡಿಸೈಡ್ ಅಂತಂದರೆ ಎನರ್ಜಿ ಕನ್ಸಂಪ್ಷನ್ ಎನರ್ಜಿ ರಿಕ್ವೈರ್ಮೆಂಟ್ಸು ಸಹ ಇಲ್ಲೇನಿರುತ್ತೆ ಜಾಸ್ತಿ ಇರುತ್ತೆ ಅರ್ಬನ್ ಏರಿಯಾದಲ್ಲಿ. ಸೊ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಯಾವ ರೀತಿ ಅಂತ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಕಾಣುವಂಥದ್ದು. ಸೊ ಕನ್ಸಂಪ್ಷನ್ ಲೆವೆಲು ಜಾಸ್ತಿ ಇದೆ, ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಗೆ ಸಂಬಂಧಪಟ್ಟಂಥ ಈ ಒಂದು ಸಿಟೀಸ್ಗಳು ಅರ್ಬನ್ ಏನಿದೆಯಲ್ಲ ಈ ಏರಿಯಾಗಳು 70% ಅಷ್ಟು ಕಾಂಟ್ರಿಬ್ಯೂಷನ್ಸನ್ನು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ನಾವು ಇಲ್ಲಿರುವಂಥ ಒಂದು ಕನ್ಸಿಡ್ರೇಷನ್ ಸಿಟೀಸ್ಗಳನ್ನು ಒಂದು ಹಾಟ್ಸ್ಪಾಟ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಸೊ ಇಲ್ಲಿರುವಂಥ ಒಂದು ಆರ್ಕಿಟೆಕ್ಚರಲ್ಲಿ ಏನು ಬದಲಾವಣೆ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರಲ್ಲಿ ಏನು ಬದಲಾವಣೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಮಿಟಿಗೇಷನ್ಸನ್ನು ಮಾಡಬೇಕು ಅನ್ನೋಂಥ ಕ್ವಶನ್ ಮಾರ್ಕನ್ನು ಹಾಕಿದ್ದಾರೆ. ಸೊ ಇಲ್ಲಿ ನಾವು ಪ್ಯಾರಲಿ ಗ್ಲೋಬಲ್ ಲೆವೆಲಲ್ಲಿ ನಡೆಸ್ತಾ ಇರುವಂತಹ ಒಂದು ಟಾಕ್ ನಡಿನಲ್ಲಿ ಅದರಲ್ಲೂ ಗ್ಲೋಬಲ್ ಸೌತ್ಗೆ ಸಂಬಂಧಪಟ್ಟಂತೆ, ಗ್ಲೋಬಲ್ ಸೌತ್ ಅಂದಾಗ ಇವಾಗ ಜನರಲಿ ಡೆವಲಪಿಂಗ್ ನೇಷನ್ಸ್ಗೆ ಸಂಬಂಧಿಸಿದಂತೆ ಟಾಕನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಪ್ರಾಪರ್ಲಿ ಇಲ್ಲಿ ಹೇಳಬೇಕಾತಂದರೆ ಈ ಒಂದು ಆರ್ಟಿಕಲ್ ನಡಿನಲ್ಲಿ ನಾವು ಸೋಷಿಯಲ್ ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕು ಅಂತಂದರೆ ಹೇಗೆ ಟಾರ್ಗೆಟನ್ನು ಹಾಕೋಬೇಕು, ಸಿಟೀಸ್ ಅಥವಾ ಅರ್ಬನ್ ರಿಲೇಟೆಡ್ ಇರುವಂಥ ಇಶ್ಯೂಸ್ಗಳನ್ನು ಮಲ್ಟಿ ಲೆವೆಲಲ್ಲಿ ಹೇಗೆ ನಾವು ಅಡ್ರೆಸ್ ಮಾಡ್ತಾ ಬರಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣುವಂಥದ್ದು. ಸೊ ಇಲ್ಲಿ ಎಕನಾಮಿಕ್ ಇನ್ಇಕ್ವಾಲಿಟೀಸನ್ನು ಸಹ ಪ್ರೊವೈಡ್ ಮಾಡಿದೆ ಅಥವಾ ಸೋಷಿಯಲ್ ಜಸ್ಟಿಸನ್ನು ನಾವು ಪ್ರೊವೈಡ್ ಮಾಡಬೇಕು ಅನ್ನುವಂಥ ಕನ್ಸಿಡರೇಷನ್ಸ್. ಸೊ ಹಾಗಾಗಿ ಅರ್ಬನ್ ಗ್ರೋತನ್ನು ಕಾಣಬೇಕು, ಅರ್ಬನ್ ಏರಿಯಾಗಳನ್ನು ಫೋಕಸ್ ಮಾಡಬೇಕು ಅನ್ನುವಂಥ ಒಂದು ಡೈಮೆನ್ಷನನ್ನು ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡ್ಕೋಬೋದು. ಫುಲ್ ಕಂಪ್ಲೀಟ್ ಆಗಿರುವಂಥ ಕನ್ಸಿಡರೇಷನ್ ಇದೇ ಒಂದು ಕೋರ್ ಇನ್ಫಾರ್ಮೇಷನ್ಗೆ ಸಪೋರ್ಟ್ ಮಾಡುವಂಥ ಪಾಯಿಂಟ್ಸ್ಗಳನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಗೆ ಸಂಬಂಧಿಸಿದಂತೆ ಎಷ್ಟೊಂದು ಕಾಂಟ್ರಿಬ್ಯೂಷನ್ ಅಥವಾ ಎಷ್ಟೊಂದು ಔಟ್ಪುಟ್ ಈ ಒಂದು ಅರ್ಬನ್ ಏರಿಯಾದಿಂದ ಬರುತ್ತೆ ಅನ್ನೋದಾಗಿ ಕಾಣ್ಬೋದು. ಈ ಒಂದು ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ನಾವು ಸಿಟೀಸ್ಗೆ ಯಾವುದೇ ರೀತಿಯಂಥ ಫೋಕಸನ್ನು ಮಾಡ್ತಾ ಇಲ್ಲ ಅನ್ನುವಂಥ ಕನ್ಸಿಡ್ರೇಷನನ್ನು ಕಾಣುವಂಥದ್ದು. ಸೊ ಒಂದು ಡೈಮೆನ್ಷನ್ ಆಗಿ ನೀವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ ಎಸ್ ಇಲ್ಲಿ ನಿಮಗೆ 2 ಕ್ವಶನ್ಸನ್ನು ಫ್ರೇಮ್ ಮಾಡೋದಾದರೆ ಬ್ಲೂ ಕಲರ್ ಬರೆದ್ರೆ ಕಾಣುತ್ತೆ. ಎಸ್ ಇಲ್ಲಿ ನಿಮಗೆ 2 ಕ್ವಶನ್ಸನ್ನು ಕೇಳೋದಾದರೆ ಇವಾಗ ರಿಟರ್ನ್ ಬಿಲ್ ಮಾಡ್ತಾರಲ್ಲ ಗವರ್ನರ್ ಅವರು, ರಿಟರ್ನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಬಿಲ್ಗಳನ್ನು ರಿಟರ್ನ್ ಮಾಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ಕಂಪಲ್ಸರಿ ಒಂದು ಬಿಲ್ ಇದೆ, ಆ ಒಂದು ಬಿಲ್ಲನ್ನು ರಿಟರ್ನ್ ಮಾಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ಯಾವ ರೀತಿ ಅಂತ ಬಿಲ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಒಂದು ವೇಳೆ ಪ್ರೆಸಿಡೆಂಟ್ ಅವರು ಪಾರ್ಲಿಮೆಂಟ್ ಬಿಲ್ಲನ್ನು ಪಾಸ್ ಮಾಡಿರುವಂಥ ಸಂದರ್ಭದಲ್ಲಿ ಅವ್ರಿಗೂ ಸಹ ಇದೇ ರೀತಿಯಂಥ ಆಪ್ಷನ್ಸ್ ಇರುತ್ತೆ, ರೈಟ್. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಗೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್, ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟಂಥ ಬಿಲ್ ಏನಿರುತ್ತಲ್ಲ ಈ ಒಂದು ಬಿಲ್ಗೆ ರಿಲೇಟೆಡ್ ಇರುವಂಥ ಆ್ಯಕ್ಷನನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅಂತ. ಸೊ ಇಲ್ಲಿ ನಿಮಗೆ 3 ಕ್ವಶನನ್ನು ಕೇಳೋಣ. ಒಂದು, ಈ ರಿಟರ್ನ್ ಬಿಲ್ ಮಾಡುವಂಥ ಸಂದರ್ಭದಲ್ಲಿ ಯಾವ ಬಿಲ್ಗಳನ್ನು ರಿಟರ್ನ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೂ ಗವರ್ನರ್ ಅವರು ಕಾನ್ಸ್ಟಿಟ್ಯೂಷನಲ್ ಬಿಲ್ಗೆ ಸಂಬಂಧಿಸಿದಂತೆ ಏನು ಆ್ಯಕ್ಷನನ್ನು ತೆಗೆದುಕೊಳ್ತಾರೆ ಅನ್ನೋದು, ಹಾಗೂ ಪ್ರೆಸಿಡೆಂಟ್ ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಬಿಲ್ ಬಂದಾಗ ಯಾವ ರೀತಿ ಅಂತ ರೆಸ್ಪಾನ್ಸನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಈ 3 ಕ್ವಶನ್ಸ್ಗೆ ಕಮೆಂಟ್ ಸೆಕ್ಷನಲ್ಲಿ ಸರಿಯಾಗಿ ಉತ್ತರವನ್ನು ಮೆನ್ಷನ್ ಮಾಡಿ. ನಿಮಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ಸ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು. ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ಬೇಸಿಕಲಿ ಪ್ರಿಲಿಮ್ಸ್ ಹಾಗೂ ಮೇನ್ಸಲ್ಲಿ ಸಹಕಾರಿಯಾಗುತ್ತೆ. ಟೆಲಿಕಾಂ ಬಿಲ್ ರಿಲೇಟೆಡ್ ಇರುವಂತೆ ಮತ್ತೇನಾದರೂ ಅಪ್ಡೇಷನ್ಸ್ ಬಂದರೆ ಆ್ಯಡ್ ಮಾಡ್ತಾ ಹೋಗೋಣ. ಲಾ ಮೇಕಿಂಗ್ ಪ್ರೊಸೆಸ್ ನಡಿನಲ್ಲಿ ಗವರ್ನರ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ಆಗಿರ್ಬೋದು, mRNA ಮುಖಾಂತರ ಆಗಿರುವಂಥ ಒಂದು ಬೆನಿಫಿಟ್ ಆಗಿರ್ಬೋದು, ಕ್ಯಾನ್ಸರ್ನ ಕ್ಯೂರ್ ಮಾಡೋದ್ರಲ್ಲಿ ಆ್ಯಂಟಿ ಡಿಫೆಕ್ಷನ್ ಲಾ ಆಗಿರ್ಬೋದು, ಇನ್ನು ಸಿಟೀಸ್ಗೆ ಸಂಬಂಧಪಟ್ಟಂತೆ COP28 ನಡಿನಲ್ಲಿ ಯಾವುದೇ ರೀತಿಯಂಥ ಆ್ಯಕ್ಷನನ್ನು ಕೈಗೊಂಡಿಲ್ಲ ಅನ್ನುವಂಥ ಒಂದು ಅಪ್ಡೇಷನ್ಸನ್ನು ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ.